ಜೀವನ ಏನು ಜೀವನ ಅಂದ್ಕೊಂಡಿರೋದು ಅವ್ರು ಸ್ವಲ್ಪ ಹಾಕೋದು ಮದುವೆ ಆಗೋದು ಮಕ್ಕಳು ಸೆಟ್ಲ್ಮೆಂಟು ಅಂದರೆ ನಾವು ಯಾವ ರೀತಿ ಸಂಸಾರ ಒದ್ದಾಡಿದ್ದೀವೋ ಅವ್ರನ್ನ ಒಂದು ಸರಿಯಾಗಿ ನೋಡಿ ಒದ್ದಾಡಲಿಕ್ಕೆ ವ್ಯವಸ್ಥೆ ಮಾಡಿಬಿಟ್ರೆ ಅಲ್ಲೇ ಮುಗಿತು ಜೀವನ ಅಂತೀವಿ. ಜಾತಕದಲ್ಲಿ ಎಲ್ಲರಿಗೂ ಸರಿ ಹೋಗಿದೆ ಅಂತಾರೆ. ಬೆಸ್ಟ್ ಜಾತಕ ಎಲ್ಲರಿಗೂ ಸರಿ ಹೋಗಿದೆ ಆಯಿತಾ. ಒಂದು ಗುಣ ಬಿಟ್ಟು ಯಾವುದಪ್ಪ ಅನ್ಯೋನ್ಯವಾಗಿ ಪ್ರೇಮದಿಂದ ನಾವು ಬಿಟ್ಟು ಇನ್ನೆಲ್ಲ ಸರಿ ಹೋಗಿದೆ. ಇಲ್ಲಿ ಅದನ್ನು ಸೆಟ್ಲ್ಮೆಂಟ್ ಅಂತ ಇಷ್ಟೇ ಜೀವನ. ಇಷ್ಟು ಜೀವನ ಅಂತ ಸಮಾಜ ಏನು ಹೇಳ್ತೀವೋ, ನಮ್ಮ ತಾತ ಮುತ್ತಾತವರೆಲ್ಲ ಏನು ಮಾಡ್ಕೊಂಬಂದಿರೋ, ನಾವು ಅದನ್ನು ಏನು ಮಾಡ್ತಾಯಿದ್ದೀವೋ, ಇಷ್ಟರಿಂದ ನಿಜವಾಗಿ ಏನಾಗುತ್ತೆ ನಾವು ಸರಿಯಾಗಿ ಯೋಚನೆ ಮಾಡಲಿಲ್ಲ. ಗೃಹಸ್ಥ ಜೀವನದಲ್ಲಿ ಇಂಥ ಡಿ ವಿ ಜಿಯವರು ಹೇಳ್ತಾರೆ, ಏನಪ್ಪ ಆಗುತ್ತೆ ಈ ಜೀವನದಿಂದ ಅಂದರೆ, ತಿರುಗಿ ತಿರುಗುತ್ತೆ ಬುಗುರಿತಾನೆ ಸೋತು ತೆರಗುರುಳುವುದು ತನ್ನ ಬಲವತ ಕಳೆದು ನರನು ಮಂತೆಯೇ ಸುತ್ತಿ ಕೊನೆ ಒಂದು ದಿನ. ನರನು ಮಂತೆಯೇ ಸುತ್ತಿ ಕೊನೆ ಒಂದು ದಿನ. ತೆರುವನಸ್ತಿಯರಿಗೆ ಮಂಕುತಿಮ್ಮ, ತೆರುವನಸ್ತಿಯರಿಗೆ ಮಂಕುತಿಮ್ಮ. ತಿರುಗುತ್ತೆ ಬೆಳಗ್ಗೆ ಎದ್ದಾದಿಂದ ರಾತ್ರಿ ಮಲಗುವ ಟೈಮಲ್ಲಿ ಈಗಿನ ಕಾಲಕ್ಕಂತೂ ಟೈಮಲ್ಲಿ ಯಾರು ಏನಾಯಿತು ಟೈಮಲ್ಲಿ ಗೊತ್ತಿಲ್ಲ. ನೋಡಿ, ಹಿಂದಿನ ಕಾಲಕ್ಕೆ ಹೆಂಗಸರಿಗೆ ಕುಟ್ಟೋದು, ಬೀಸೋದು, ರುಬ್ಬೋದು, ನೀರು ತರೋದು, ಹೌದಾ. ಗಂಡಸು ಒಂದು ಹಳ್ಳಿಗೆ 10 ಮೈಲಿ ಕಿಲೋಮೀಟ್ರ್ ಅಲ್ಲ, ಅವಾಗ 10 ಮೈಲಿ ಅದನ್ನು ನಡ್ಕೊಂಡು ಹೋಗಿ ನಡ್ಕೊಂಡು ಬಂದು ಮಾಡೋದು. ಇವಾಗ ಅಂಥ ಕೆಲಸ ಯಾವುದಿಲ್ಲ, ಹೌದಾ. ಅದು ಅದೇನಾಗಿದೆ ಟೈಮ್ ಇಲ್ಲ, ಒಟ್ಟಲ್ಲಿ ಟೈಮ್ ಇಲ್ಲ. ನೀರು ತರೋದು ಅಂದರೆ ಈಗಿನ ಕಾಲದಲ್ಲಿ ಸಾಧ್ಯವೇ ಇಲ್ಲ. ಯಾವ ರೀತಿ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಹುಣಸೆಹಣ್ಣು ಉಪ್ಪು ಹಾಕಿ ಚೆನ್ನಾಗಿ ತೊಳೆಯೋದು, ತಳ ಹೊಳೆಯೋದು. ಈಗ ಪ್ಲಾಸ್ಟಿಕ್ಕು ಸ್ಟೈನ್ಲೆಸ್ ಸ್ಟೀಲ್ ಬಂದಿದೆ, ಸುಮ್ಮನೆ ಈಗ ಅಂದ್ಬಿಟ್ಟು ಇಟ್ಬಿಡ್ತಾರೆ, ವಾಸನೆ ಹೊಡೆಯುತ್ತದೆ. ಅದು ತೊಳ್ಕೊಂಡು ಮತ್ತು ತಲೆ ಮೇಲೆ ಒಂದು ತಪ್ಪಲೆ ಮೇಲೆ ಒಂದು ಬಿಂದಿಗೆ ಒಂದು ತಂಬ್ಗೆ, ಮತ್ತು ಕೊಂಕ್ಲಲ್ಲಿ ಒಂದು ಬಿಂದಿಗೆ, ಒಂದು ಚೆಂಬು, ಈ ಕೈನಲ್ಲಿ ಒಂದು ಚೆಂಬು, ಇಷ್ಟನ್ನು ತೊಗೊಂಬರೋದು. ಇವಾಗ ಏನನ್ನ ತಪ್ಪಲೆ ಇಟ್ಬಿಟ್ರೆ ಒಳಗಡೆ ಹೊರಟೋಗುತ್ತೆ. ಏನಾಯ್ತು ಟೈಮೆಲ್ಲ ಗೊತ್ತಿಲ್ಲ, ಟೈಮ್ ಇಲ್ಲ ಅಂತ ಸುತ್ತಿ ಏನೋ ಸಾಧಿಸ್ತೀನಿ ಜಗತ್ತಲ್ಲಿ ಅಂತ ಸುತ್ತಿ ಕೊನೆಗೇನಾಗುತ್ತೆ, ಯಾವ ವೃತ್ತಿನ ಬೇಡ ಅಂತೀವೋ ಅದು ಬಂದೇ ಬರುತ್ತೆ. ತೆರವನಸ್ತಿಯ ದರೆಗೆ ಮಂಕುತಿಮ್ಮ. ಒಂದು ದಿವಸ ಹೋಗ್ಬಿಡ್ತಾರೆ. ಹೋಗಲಿ, ದಿನನಿತ್ಯ ಜೀವನ ಮಾಡೋದ್ರಲ್ಲಿ ಆನಂದವಾಗಿದ್ದೇನೆ ಇಲ್ಲ. ಚೆನ್ನಾಗಿದ್ದೀವಿ ಅಂತೀವಿ, ಯಾರನ್ನ ಎಲ್ಲರೂ ಬಂದು ಯಾರು ಪರಿಚಯ ಇದ್ದರು ಚೆನ್ನಾಗಿದ್ದೀವಿ, ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಅಂತೀವಿ. ನಿಜವಾಗ್ಲೂ ಚೆನ್ನಾಗಿದ್ದೀವಿ ಅಂತ ಹೇಳಿದಾಗ ಒಳಗಡೆ ಏನಿದೆ, ತುಂಬಿ ತಲೆಯೊಳಗೆ 100 ಹಕ್ಕಿಗಳು, ಗಿಳಿ, ಗೂಗೆ, ಕಾಗೆ, ಕೋಗಿಲೆ, ನವಿಲು, ಹದ್ದು, ಗಿರನೆ ಗೊರಗೊರನೆ ಕಿರಿಕಿ ಕೂಗುತ್ತಿರಲು ನಿದ್ದೆಗಡೆಯಲ್ಲಿ ಮಂಕುತ್ತು. ಬೇರೆ ನಾವು ಮೋಸ ಮಾಡ್ತೀವಿ. ಗಂಡಸಾಲೆ ಹೆಂಗಸಾಲೆ ಮನೆ ಬಿಟ್ಟು ಆಚೆ ಬರಬೇಕಾದ್ರೆ ನೀಟಾಗಿ ಮೇಕಪ್ ಆಗಿ ಬರ್ತಾರೆ, ಹೌದಾ. ನೋಡೋರಿಗೆ ಎಷ್ಟು ಸಂತೋಷವಾಗಿದ್ದಾರೋ ಇವರು ಅನಿಸುತ್ತೆ. ಮತ್ತು ಕೇಳಿದ್ರು ಚೆನ್ನಾಗಿದ್ದೀರಾ, ನಾವು ಚೆನ್ನಾಗಿದ್ದೀವಿ ಅಂತಾರೆ. ನಿಜವಾದ ಚೆನ್ನಾಗಿದ್ದೀವಿ ಅಂದಾಗ ಮನಸ್ಸಿನಲ್ಲಿ ಹೇಗಿದೆ ಅಂದರೆ ಹಲವಾರು ಸಮಸ್ಯೆಗಳು. ಒಂದಕ್ಕೂ ಪರಿಹಾರ ಕಾಣಲ್ಲ, ಒಳಗಡೆ ಇಟ್ಕೊಳ್ಳೋಕ್ಕಾಗಲ್ಲ, ಹೊರಗಡೆ ಹೇಳ್ಕೊಳ್ಳಿಕ್ಕಾಗಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಯಾವ ರೀತಿ ಬಿಸಿ ಎಣ್ಣೆಯಲ್ಲಿ ಆ ಪಕೋಡ ಬಜ್ಜಿ ಮಾಡೋ ಹಿಟ್ಟು ಹಾಕಿದ್ರೆ ಮಿಲಿ ಒದ್ದಾಡುತ್ತೋ ಬಿಸಿ, ಆ ರೀತಿ ಸಂಸಾರದ ತಾಪಕ್ಕೆ ಒದ್ದಾಡ್ತಾ ಇದ್ದೀವಿ. ಚೆನ್ನಾಗಿದ್ದೀವಿ ಅಂತೀವಿ. ವ್ಯರ್ಥ ಜೀವನ. ಅಷ್ಟು ಯಾಕೆ ವ್ಯರ್ಥ ಜೀವನ? ನೋಡಿ, ನನ್ನ ಹೆಸರಲ್ಲಿ ಎಷ್ಟಿದೆ, ಎಷ್ಟು ಬಿಲ್ಡಿಂಗ್ ಇದೆ, ಎಷ್ಟು ದುಡ್ಡಿದೆ, ಎಷ್ಟು ಕಾರಿದೆ, ಎಷ್ಟು ಬಂಧು ಬಳಗ ಇದ್ದಾರೆ ಅಂತೀವಿ, ಹೌದಾ. ಇದಲ್ಲ, ಆದರೆ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ಇದೆಯೋ
ದಿನನಿತ್ಯ ಓಡಾಡ್ತಲೇ ಇರ್ತೀವಿ. ಹೋಲಿ ಇದು ಯಾವುದನ್ನ ನಂದು ಅಂತ ಏನೇನು ಮಾಡ್ಕೊಂಡಿದ್ದೀನೋ ಇದು ಯಾವುದೋ ನನ್ನ ಜೊತೆ ಬರುತ್ತೋ. ಪಶುವಷ್ಟ ಗೋಷ್ಠಿ, ಹಸು ಕರು ಎಲ್ಲ ಈಗಿನ ಕಾಲಕ್ಕೆ ಅವೆಲ್ಲ ಕಮ್ಮಿ ಆಯಿತು. ಹಸು ಕರು ಕಟ್ಟೋದೆಲ್ಲ ಕಮ್ಮಿ ಆಯಿತು. ನಾಯಿ ಸಾಕ್ಕೊಂಡಿರ್ತಾರೆ. ಇದರಲ್ಲಿ ಯಾಕೆ ಸಾಕ್ತಾರೆ ಈ ನಾಯಿ ಗೊತ್ತಾ? ಅದು ಭಾರತ ದೇಶದಲ್ಲಿ ಸಾಕಲೇಬಾರ್ದು. ಸುಮ್ಮನೆ ಹೊಡ್ಕೊಳ್ತೀವಿ ಯಾವಾಗ, ಯಾಕೆ ಇದು ಮಾಡ್ತಾರೋ ಏನೋ. ಅದಕ್ಕೆ ಯಾರು ಹೇಳಿದ್ರು, ಸ್ವಾಮೀಜಿ ಅದು ಹೊಡ್ಕೊಳ್ತಿದ್ರೆ ನಮ್ಗೆ ಧೈರ್ಯ, ಅದಕ್ಕೆ ಇದು ಮಾಡ್ತೀವಿ ಅಂತಾರೆ. ನಾಯಿ ಸಾಕ್ತಾರೆ. ಕೊನೆ ನಾಯಿಯ ಜೊತೆ ಬರುತ್ತೋ ಬರಲ್ಲ. ಪಶುವಷ್ಟ ಗೋಷ್ಠಿ ಎಲ್ಲಿ ಕಟ್ಟಾಕಿದ್ರೆ ಅಲ್ಲೇ ಇರುತ್ತೆ. ಅವಕ್ಕೆ ಬುದ್ಧಿ ಇಲ್ಲ, ಪ್ರೀತಿ ಪ್ರೇಮ ಇಲ್ಲ. ಅವಕ್ಕೆ ಯಾರ ಜೊತೆ ನಾವು ಪ್ರೇಮದಿಂದ ಜೀವನ ಮಾಡ್ತಿದ್ದೀವೋ ಅವ್ರು ಬರ್ತಾರೆ. ಯಾರು ಬರ್ತಾರೆ? ಕಾಂತ ಗೃಹ ದ್ವಾರೆ, ಹೆಂಡತಿ ಬರ್ತಾಳೆ. ಎಲ್ಲಿನ ತನಕ? ಆ ಬಾಗಿಲ ತನಕ ಬಂದು ಗಂಡನ ಹೆಣದ ಬಾಯಲ್ಲಿ ಅಕ್ಕಿ ಕಾಳು ಹಾಕ್ಬಿಟ್ಟು ಮತ್ತೆ ವಾಪಸ್ ಹೊರಟೋಗ್ತೀವಿ, ಏನನ್ನು ಹಾಕ್ಕೊಂಡು ಹೋಗ್ಬಿಡು ಅಂತ. ಇಲ್ಲ, ಗಂಡ ಬರ್ತಾನೆ. ಎಲ್ಲಿನ ತನಕ ಬರ್ತಾನೆ? ಸ್ಮಶಾನದ ತನಕ ಬರ್ತಾನೆ. ಚಿತೆಗೆ ಬೆಂಕಿ ಇಟ್ಬಿಟ್ಟು ಮತ್ತೆ ಇವರೆಲ್ಲ ಇವಳು ಅಂತ ತೀರ್ಮಾನ ಮಾಡಿಕೊಂಡು ವಾಪಸ್ ಬರ್ತಾನೆ. ಬಂಧುಗಳಿಗೆಲ್ಲ ಬರ್ತಾರೆ. ಎಲ್ಲಿನ ತನಕ? ಸ್ಮಶಾನದ ತನಕ ಬರ್ತಾರೆ. ಮತ್ತೆಲ್ಲ ವಾಪಸ್ ಬರ್ತಾರೆ. ನೋಡಿ, ಯಾರನ್ನ ಹೆಣ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಕೆಲವು ಸಂಪ್ರದಾಯದಲ್ಲಿ ಭಾಳಷ್ಟು ಜನ ಬೆಳಗ್ಗೆ ಹೋಗ್ತಿರ್ತಾರೆ. ಒಂದು ಯಾವುದೋ ಊರಲ್ಲಿ ಆ ಥರ ಹೋಗ್ತಿದ್ರು. ನಾನು ಆಟೋದಲ್ಲಿ ಹೋಗ್ತಾಯಿದ್ದೆ. ಆಟೋ ಡ್ರೈವರ್ಗೆ ಕೇಳಿದೆ, ಏನಪ್ಪ ಇವರೆಲ್ಲ ಯಾಕೆ ಹೋಗ್ತೀರ ಹೇಳು ಅಂತ. ಏನೋ ಸಮಯ ಸಂಬಂಧಿಕರನ್ನ ಸತ್ರ ಹೋಗ್ತಾರೆ ಅಲ್ಲ, ಯಾವ ಗ್ಯಾರಂಟಿ ಮೇಲೆ ಹೋಗ್ತೀರ ಹೇಳು? ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ಮೇಲೆ ಹೋಗ್ತೀರ. ಒಂದು ವೇಳೆ ಯಾರ್ಯಾರ ಜೊತೆ ಹೋಗ್ತಿರೋ ಅವರೆಲ್ಲ ಹಾಗೆ ಜೊತೆಗೆ ಹೊಟ್ಟೋಗ್ತಾರೆ ಅಂದರೆ ಯಾರನ್ನ ಹೋಗ್ತಾರೋ? ಏನೂ ಇಲ್ಲದ ಸಂಸಾರ ಅಂತ ಕನಕದಾಸ ಹಾಕ್ಕೊಂಡು ಹೋಗ್ತಿರ್ತಾರಂತೆ. ಯಾರೋ ದೂರದಲ್ಲಿ ನಮ್ಮನೆ ಮುಂದೆ ಆಡಬೇಡ, ಏನಿಲ್ಲದ ಸಂಸಾರ ಅಂತ ನಮ್ಮನೆ ಮುಂದೆ ಆಡಬೇಡ. ಬಂದು ನೋಡು, ತಾಯಿ ಇದ್ದಾರೆ, ಹೆಂಡತಿದ್ದಾರೆ, ಮಕ್ಕಳಿದ್ದಾರೆ, ಏನಿಲ್ಲ ಸಂಸಾರ ಅಂತ ಬಂದು ಕೋಪ ಮಾಡ್ಕೋಬೇಡ. ಎಲ್ಲರೂ ಇದ್ದಾರೆ ತಾನೆ, ಬಂದು ನೋಡು. ಅದು ಒಂದು ಕೆಲಸ ಮಾಡು, ಈ ಜಗಲಿ ಮೇಲೆ ಮಲಗಿಬಿಡು, ಆಮೇಲೆ ಏನಾಗುತ್ತೋ ನೋಡು ಅಂತ ಅವ್ರನ್ನ ಜಗಲಿ ಮೇಲೆ ಮಲಗಿಸ್ಬಿಟ್ಟು ಈ ಥರ ಒಂದು ಹೊದ್ಕೊಂಡಿರ್ತಾರೆ. ಆ ಬಟ್ಟೆಯನ್ನು ಅವ್ರ ಮೇಲೆ ಹೊದಿಸ್ಬಿಟ್ಟು ಅಂತ ಅಡ್ಲಿಕ್ಕೆ ಶುರು ಮಾಡ್ತಾರೆ. ಮನೆಗಿರೋರೆಲ್ಲ ಬರ್ತಾರೆ. ಯಾಕೆ ಅಯ್ಯೋ ಬಂದರು, ಬಿದ್ದು ಹೋಗ್ಬಿಟ್ರು, ಪ್ರಾಣ ಹೋಗ್ಬಿಟ್ಟಿದ್ದಾರೆ ಅಂದ ತಕ್ಷಣವೇ ಎಲ್ಲರೂ ಶುರು ಮಾಡ್ತಾರೆ. ಅಯ್ಯೋ ನನ್ನಾದರೂ ತೊಗೊಂಡೋಗಿ ಚೆನ್ನಾಗಿತ್ತಲ್ಲಪ್ಪ, ಈ ವಯಸ್ಸಲ್ಲಿ ನನ್ನ ಬಿಟ್ಟು ಅವನ್ನ ಯಾಕೆ ತೊಗೊಂಡೋದೆ ಅಂತ ತಾಯಿ. ಸಂಪಾದನೆ ಮಾಡೋದು ತೊಗೊಂಡೋಗ್ಬಿಟ್ಟಿದ್ದಿಲ್ಲಪ್ಪ, ಅವರು ಬಿಟ್ಟು ನನ್ನನ್ನು ತೊಗೊಂಡೋಗಿ ಚೆನ್ನಾಗಿತ್ತು ಅಂತೇಳಿ ಹೇಳ್ತೀನಿ. ಈ ರೀತಿ ನಾನು ಓದೋದು ಚೆನ್ನಾಗಿತ್ತು ಎಲ್ಲ ಹೇಳ್ತಾರೆ. ಕನಕದಾಸ ಹೇಳ್ತಾರಂತೆ, ನೋಡಿ ಇವಾಗ ನಿಮ್ಗೇನು ಬೇಕು, ನೀವು ಹೋದ್ರೆ ಚಿಂತೆ ಇಲ್ಲ, ಅವ್ರು ಬದುಕಿ ಬರಬೇಕು ಅಷ್ಟೇ ತಾನೆ. ಅಷ್ಟೇಪ್ಪ ನಮ್ಗೆ ಬೇಕು, ಅಷ್ಟೇ ಬೇಕು ಅಂತಾರೆ. ಅಲ್ಲಿ ಒಂದು ಲೋಟ ಹಾಲು ತೊಗೊಂಬರ್ತಾರೆ. ಆ ಹೆಣ್ಣಿನ ಮುಂದೆ, ಅದೇನು ಹೆಣ ಅಲ್ಲ, ಸುಮ್ಮನೆ ಮಲಗಿಸಿ ಅದ್ರ ಮುಂದೆ ಇಡ್ತಾರೆ. ನೋಡಿ, ಈ ಹಾಲು ಯಾರು ಕುಡಿತೀರೋ ಇವ್ರು ಎದ್ದು ಬರ್ತಾರೆ. ಅಂದ ತಕ್ಷಣ ನಾನು ಕುಡಿತೀನಿ ಅಂತೆಲ್ಲ ಮುಂದಕ್ಕೆ ಬರ್ತಾರೆ. ಸ್ವಲ್ಪ ಇದೆ, ಯಾರು ಕುಡಿತೀರೋ ಅವ್ರು ಕಾಯ್ತೀರ, ಇವ್ರು ಎದ್ದು ಬರ್ತಾರೆ. ಯಾರು ಕುಡಿತಾರೆ? ತಾಯಿ ಹೇಳ್ತಾಳೆ, ಏನಪ್ಪ ಯಾರು ಅಂತ ಅವರು ನಾನು ಮೊಮ್ಮಕ್ಕಳು ನೋಡ್ಕೊಂಡು ಯಾರೋ ಇರ್ತೀನಿ, ಅವ್ನು ಪ್ರಾರಂಭ ಅಷ್ಟೇ, ಅವ್ರನ್ನ ಅಷ್ಟೇ ಅಂತ ತಾಯಿ. ಹೆಂಡ್ತಿ ಅವ್ರು ಇದ್ದಾನೆ, ಏನು ಮಕ್ಕಳಿಗೆ ಅಡುಗೆ ಮಾಡಾಕ್ತಾರೆ, ಏನು ಮಾಡಾಕ್ತಾರೆ, ನಾನೆಲ್ಲ ಕೂಲಿ ಕೆಲಸ ಮಾಡಿಕೊಂಡು ಸಾಕ್ತೀನಿ ಮಕ್ಕಳನ್ನ. ಹೋಗ್ಲಿ ಒಬ್ಬರು ಅವಾಗ ಎದ್ದು ಹೇಳ್ತಾರೆ ಅವರು, ತಪ್ಪಾಯಿತು, ಇದೆಲ್ಲ ಇದ್ದಾರೆ ಅಂದ್ಕೊಂಡಿದ್ದೆ, ಸಾಪೇಕ್ಷಿಕ ಇದ್ದಾರೆ. ಎಲ್ಲಿ ತನಕ? ನನ್ನ ಮೂಲಕ್ಕೆ ಏನನ್ನ ಬರುತ್ತೆ ಅನ್ನೋ ತನಕ ಎಲ್ಲರೂ ಇರ್ತಾನೆ. ನನ್ನ ಮೂಲಕ್ಕೆ ಏನಾದ್ರು ಬರುತ್ತೆ ಅಂದರೆ ಹಾಗೆ ಇದೆಲ್ಲ ಬಿಟ್ಬಿಡೋಕ್ಕಲ್ಲ, ಅರ್ಥ ಮಾಡಿಕೊಂಡು ಇರತಕ್ಕ ನಿತ್ಯ ಜೀವನ ಮಾಡೋದು ತೃಪ್ತಿ ಸಂತೋಷ ಇಲ್ಲ. ಹೋಗ್ಬೇಕಾದ್ರೆ ಸಂತೋಷ ಹೋಗ್ತಾ ಇದ್ದೀವಿ, ಓಡಾಡ್ಕೊಂಡು ಹೋಗ್ತೀವಿ. ಆದ ಕಾರಣ ವ್ಯರ್ಥ ಜೀವನ, ಇಂಥ ಜೀವನ ಮಾಡಬೇಡ. ಈ ಜಗತ್ತಿನಿಗೆ ಬಂದಾಗ ಎಲ್ಲರೂ ಸಂತೋಷಪಟ್ಟರು, ನನ್ನ ಮಕ್ಕಳೆಲ್ಲ ಸಂತೋಷಪಟ್ಟರು.
ಹೋಗ್ಬೇಕಾದ್ರೆ ಎಲ್ಲರೂ ಓಡಾಡ್ತಾರೆ. ಬಂದಾಗ ಯಾವ ರೀತಿ ಸಂತೋಷ ಪಟ್ಟರು, ಹೋದಾಗ ಅದೇ ರೀತಿ ಸಂತೋಷ ಪಡಬೇಕು. ಅದೇ ರೀತಿ ನೀನು ಸಂತೋಷ ಹೋಗ್ಬೇಕು. ಯಾವ ರೀತಿ ಅಳ್ತಾ ಬಂದರೆ ಮತ್ತೆ ಅಳ್ತಾ ಹೋಗ್ತೀಯ, ಅಲ್ಲಿಗೆ ಏನು ಜೀವನ ಮಾಡಲಿಲ್ಲ ಅಂತ. ಅಳ್ತಾ ಬಂದರೆ ನಗ್ತಾ ಹೊರಟೋಗ್ತು. ಹೊತ್ತೇ ಇಂಥವ್ರು ಇರ್ತಾರೆ ಜೈನ್ ಫಿಲಾಸಫಿನಲ್ಲಿ, ಜಪಾನ್ನಲ್ಲಿ. ಅವರು ಈ ಥರ ಪ್ರವಚನ ಅದನ್ನು ಮಾಡ್ತಿರಲ್ಲ, ಎಲ್ಲನೇ ಹೆಚ್ಚು ಜನ ಇರತಕ್ಕಂಥ ಸ್ಥಳದಲ್ಲಿ ಹೋಗಿ ಅಲ್ಲಿ ನಗಲಿಕ್ಕೆ ಶುರು ಮಾಡ್ತಾರೆ. ಓಹೋ ಓಹೋ ಅಂತ ನಗಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಇವ್ರು ನಗಲಿಕ್ಕೆ ಶುರು ಮಾಡಿದ್ರೆ ಜನ ಎಲ್ಲ ಅವ್ರು ವ್ಯವಹಾರ ಬಿಟ್ಟು ಅವ್ರ ಸಮಸ್ಯೆಗಳೆಲ್ಲ ಮರೆತು ಸುತ್ತಲೂ ಬಂದು ನಿಂತ್ಕೊಂಡು ಅವರು ನಗಲಿಕ್ಕೆ ಶುರು ಮಾಡ್ತಾರೆ. ಒಂದು 3/4 ಗಂಟೆ 1 ಗಂಟೆ ಕಾಲ ನಗ್ತಾರೆ. ಜನಗಳೆಲ್ಲ ತಮ್ಮ ಸಂಸಾರ ಎಲ್ಲ ಮರೆತುಬಿಟ್ಟು ಆನಂದವಾಗಿರ್ತಾರೆ. ಅದಾದರೆ ಮತ್ತೆ ಅಲ್ಲಿ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ. ಇದೇ ರೀತಿ ಪ್ರತಿ ದಿವಸ ಯಾರನ್ನ ಕೊಟ್ಟರೆ ಭಿಕ್ಷೆ ತಿಂತಾರೆ, ಇಲ್ಲ ಅದಿಲ್ಲ, ಎಲ್ಲರೂ ನಗಿಸ್ಕೊಂಡು ಇಡೀ ಜಪಾನೆಲ್ಲ ಸುತ್ತಿರ್ತಾರೆ. ಜನ ಕೇಳ್ತಾರೆ, ಯಾರೋ ಒಂದು 4 ಮಾತು ಹೇಳಿ, ಬರೀ ಸುಮ್ಮನೆ ನಗು ಅಲ್ಲ, ನಮ್ಗೇನು ಬೇಕು, ಸಂತೋಷ ಆನಂದವಾಗಿರಬೇಕು, ನಗುತ್ತಂತ ಇರಬೇಕು ಅಷ್ಟೇ ತಾನೆ. ಸೊ ನಗುತ್ತಂತ ಇರಿ ಅಂದ್ಬಿಟ್ಟು ಜಪಾನೆಲ್ಲ ಸುತ್ತಕೊಂಡು ಎಲ್ಲರೂ ಸಂತೋಷವಾಗಿ ಇಟ್ಟಿರ್ತಾರೆ. ಜನ ಕಾಯ್ತಿರ್ತಾರೆ, ಹೊತ್ತೆ ಬಂದು ಸಾಕು ಆನಂದವಾಗಿರ್ಬೋದು ಅಂತ. ಸೊ ಈ ರೀತಿ ಇದ್ದು ಕೊನೆಗೆ ಇನ್ನು ಶರೀರ ಹೋಗುತ್ತೆ ಅನ್ನತಕ್ಕ ಸ್ಥಿತಿ ಬರುತ್ತೆ. ಅವಾಗ ಅವ್ರ ಜೊತೆಗಿದ್ದವ್ರು ಹೇಳ್ತಾರೆ, ನೋಡಿ ನನ್ನ ಶರೀರ ಅನ್ನತಕ್ಕ ಪ್ರಾಣ ಹೋದರೆ ಇಲ್ಲ ಸ್ಮಶಾನದಲ್ಲಿ ತೊಗೊಂಡೋಗಿ ನೀವು ಶವ ಸಂಸ್ಕಾರ ಮಾಡಬೇಡಿ. ಮತ್ತು ಎಲ್ಲಿ ಶವ ಸಂಸ್ಕಾರ ಮಾಡಬೇಕು? ಮಾರ್ಕೆಟು, ಎಲ್ಲಿ ಜನ ಹೆಚ್ಚು ಸೇರಿರ್ತಾರೋ ಮಾರ್ಕೆಟು, ಬಸ್ ಸ್ಟ್ಯಾಂಡು ಅಂಥ ಕಡೆ ಮಧ್ಯೆ ಜನಗಳ ಮಧ್ಯೆ ಇಟ್ಬಿಟ್ಟು ಶವ ಸಂಸ್ಕಾರ ಮಾಡಿ ಅಂತ ಹೇಳ್ತಾರೆ. ಸರಿ ಅಂತ ಅದೇ ರೀತಿ ಮಾಡ್ತಾರೆ. ಆ ಹೊಟ್ಟೆಯೊಳಗೆ ಎಲ್ಲರ ಮನೆಗೆ ಒಂದು ಗೊಂಬೆ ಇಟ್ಕೊಂಡಿರ್ತಾರೆ. ಹೊಟ್ಟೆ ದಪ್ಪ ಇರುತ್ತೆ, ಭುಜ ಕುಳ್ಳಿಗಿರ್ತಾರೆ. ಅವ್ರ ಮನೆಗೆ ಅದಿದ್ದರೆ ಅಭಿವೃದ್ಧಿ ಆಗುತ್ತೆ, ಸಂತೋಷ ಆಗುತ್ತೆ, ಬಂಗಾರ ಬರುತ್ತೆ ಅಂತ ಇಟ್ಕೊಂಡಿರ್ತಾರೆ. ಅವ್ರು ಯಾವ ರೀತಿ ನಗುತ್ತಾ ಇದ್ದು ಬೇರೆಯವ್ರನ್ನ ನಗಿಸ್ತಾ ಇದ್ರೋ ಅಂಥ ಜೀವನ ಮಾಡಲಿಕ್ಕೆ ಏನು ಬೇಕೋ ಅದನ್ನು ತಿಳ್ಕೊಂಡ್ರೆ ಆ ಬೊಂಬೆ ನೋಡಿ ಆವಾಗ ಪ್ರಯೋಜನ. ಹೊರತು ಸುಮ್ಮನೆ ಬೊಂಬೆ ತಂದಿಟ್ಕೊಂಡ್ರಲ್ಲ, ಒಟ್ಟಿನಲ್ಲಿ ಅವ್ರು ತಂದಿಟ್ಕೊಂಡು ನಾವು ತಂದಿಟ್ಟು ಎಲ್ಲರ ಮನೆಗೂ ಇದೆ ಇವಾಗ. ಅದು ಜಪಾನ್ನಲ್ಲಿತ್ತು, ಇವು ಭಾರತ ದೇಶಕ್ಕೆ ಬಂದಿತ್ತು. ಆ ಹೊಟ್ಟೆ ಇಷ್ಟು ದಪ್ಪ ಕಾಣುತ್ತೆ. ಅವ್ರು ಆ ಥರ ಇರಲಿಲ್ಲ, ಸಣ್ಣಕ್ಕಿದ್ರು. ಮತ್ತು ಆ ಸಾಯಲಿಕ್ಕೆ ಮುಂಚೆ ಏನು ಮಾಡ್ತಾರೆ, ಆ ಹೊಟ್ಟೆಗೆ ವಿಷ್ಣು ಚಕ್ರ, ಭೂಚಕ್ರ ಮತ್ತು ಹೂವಿನ ಕುಂಡ, ಫ್ಲವರ್ ಪಾಟ್ ಇವೆಲ್ಲ ಕಟ್ಕೊಂಡಿರ್ತಾರೆ. ಯಾವ ಬೆಂಕಿ ಹಚ್ಚಿದ್ರು ಅವಾಗ ಫ್ಲವರ್ ಪಾಟ್ ಎಳಲಿಕ್ಕೆ ಶುರು ಆಗುತ್ತೆ, ವಿಷ್ಣು ಚಕ್ರ ಭೂಚಕ್ರ ತಿರುಗುತ್ತೆ. ಜನ ನೋಡಿ ಸಾವು ಅನ್ನತಕ್ಕ ಮರೆದುಬಿಟ್ಟು ಆನಂದವಾಗಿರ್ತಾರೆ. ನಿಜವಾಗಿ ನಾವು ಆ ರೀತಿ ಇರಬೇಕು. ನಮ್ಮನ್ನು ನೋಡಿದ್ರೆ, ನಮ್ಮ ಜೊತೆಗೆ ಯಾರನ್ನ ಬಂದರೆ ಅವ್ರಿಗೆ ಆನಂದ, ಎಲ್ಲವನ್ನು ಮರೆತು ಆನಂದವಾಗಿರ್ಬೇಕು. ಅವರು ಹೋಗ್ಬೇಕಾದ್ರೆ ನಾವು ಆನಂದವಾಗಿ ಹೋಗ್ಬೇಕು, ಬೇರೆಯವ್ರಿಗೂ ಆನಂದ. ಅಂಥ ಜೀವನ ಮಾಡಬೇಕಾದ್ರೆ ಇಷ್ಟು ತಕ್ಕ ನಾವು ವಿವೇಕ ಮಾಡಿದ್ವಿ. ಏನು ನಾನು ಅನ್ನತಕ್ಕ ನಾವು ವಿವೇಕ ಮಾಡಿಕೊಂಡ್ರೆ 2 ಕಾಣುತ್ತೆ ಅಂತ ಹೇಳಿದ, ದೃಶ್ಯ ಮತ್ತು ದೃಕ್ಸ್ವರೂಪ. ನಾನು ಅನ್ನತಕ್ಕಂಥ ಅಹಂಕಾರ, ವ್ಯಕ್ತಿತ್ವದಿಂದ ಹಿಡಿದು ಇಂಡಿವಿಜುವಾಲಿಟಿ ಅಂತ, ಅಲ್ಲಿಂದ ಹಿಡಿದು ನಾನು ಅನ್ನತಕ್ಕಂಥ ಅಹಂಕಾರ, ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಸ್ಥೂಲ ಶರೀರ, ಹೊರಗಿನ ಪ್ರಪಂಚ ಮತ್ತು ಆದಿ ದೈವಿಕ ಪ್ರಪಂಚ, ಇವೆಲ್ಲವೂ ದೃಶ್ಯ. ಆ ಅಹಂಕಾರವನ್ನು ನಾನಿಂಥವಳು, ನಾನಿಂಥವನು ಅನ್ನತಕ್ಕಂಥ ಯಾವುದು ನೋಡ್ತಾ ಇದೆಯೋ ಅದು ದೃಕ್ ಸ್ವರೂಪ, ಸಾಕ್ಷಿ ಸ್ವರೂಪ. ಅಲ್ಲ, ನಾನು ಅನ್ನತಕ್ಕಂಥ ಅಹಂಕಾರದಿಂದ ಹಿಡಿದು ಎಲ್ಲವೂ ದೃಶ್ಯ. ಅಹಂಕಾರವನ್ನು ಯಾವುದು ನೋಡ್ತಾ ಇದೆಯೋ ಅದು ದೃಕ್ ಸ್ವರೂಪ, ಸಾಕ್ಷಿ ಸ್ವರೂಪ. ಅಲ್ಲ, ಇಷ್ಟು ನಾವು ಚೆನ್ನಾಗಿ ಅರ್ಥ ಆದರೆ ಮುಂದಿನ ಶ್ಲೋಕಗಳು ಹೋಗತಕ್ಕಂಥದ್ದು ಭಾಳಷ್ಟು ಸುಲಭವಾಗಿ ಅರ್ಥ ಆಗುತ್ತೆ. ನೋಡಿ ಎಲ್ಲಿಂದ ಶ್ಲೋಕ ನೋಡಿ.
श्रीभगवानुवाच अविनाशि तु तद्विद्धि येन सर्वमिदं ततं विनाशमव्ययस्यास्य अकश्चित् कर्तुमर्हति. ಅವಿನಾಶಿ ತತ್ವಿತಿ ಇವೆರಡು ಚೆನ್ನಾಗಿ ಜ್ಞಾಪಕಬೇಕು. ಯಾವುದು? ನಾನು ಅನ್ನತಕ್ಕಂಥ ಅನಿಸಿಕೆಯಿಂದ, ನಾನು ಅನ್ನತಕ್ಕಂಥ ಅನಿಸಿಕೆ ಮತ್ತು ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಸ್ಥೂಲ ಶರೀರ, ಹೊರಗಿನ ಪ್ರಪಂಚ, ಆದಿ ದೈವಿಕ ಪ್ರಪಂಚ, ಇದೆಲ್ಲವೂ ದೃಶ್ಯ. ಇದೆಲ್ಲವೂ ದೇಶಕಾಲದಲ್ಲಿರ್ತಕ್ಕಂಥದ್ದು. ದೇಶಕಾಲದಲ್ಲಿರ್ತಕ್ಕಂಥದ್ದು ಯಾವ ರೀತಿ ಇದೆ ಅಂದರೆ, ನೀವು ಒಂದು ಸ್ವಲ್ಪ ನಿಮ್ಮ ಅನುಭವದಲ್ಲಿದೆ, ಅದನ್ನು ಸರಿಯಾಗಿ ನೋಡ್ಕೊಂಡಿಲ್ಲ. ಈಗ ನೀವು ಸ್ವಾಮೀಜಿ ನೋಡ್ತಿದ್ದೀರ, ಹೌದಾ? ಕೆಲವರು ಭಾಳಷ್ಟು ವರ್ಷ ನೋಡ್ತೀರ. ಕೆಲವು ಕಡೆ ಕೇಳ್ತಾರೆ ಏನಂತ, ಸ್ವಾಮೀಜಿ ಒಂದೇ ರೀತಿ ಓಡಾಡ್ಕೊಂಡಿದ್ದೀರಲ್ಲ, ಒಂದೇ ರೀತಿ ಓಡಾಡ್ಕೊಂಡಿದೆ ಹಾಗೆ ಅಂತ. ಒಂದೇ ರೀತಿ ಇದೆ ಅಂತ ಕಾಣಿಸಿದ್ರು ಈ ಶರೀರ ನಿಜವಾಗಿ ಒಂದೇ ರೀತಿ ಇದೆಯಾ ಅಥವಾ ದಿವಸ ಸಾವಿನ ಕಡೆ ಹೋಗ್ತಿದ್ಯಾ? ಪ್ರತಿದಿನ ಬೆಳಗು ಸಾಯಂಕಾಲ ಪಕ್ಷವು ಮಾತವು ಅಯನಗಳು ಕಾಲವು ತಿರುಗುತ್ತ ಗತಿಸುವುದಾಗಿ ನಿರಂತರವಾಗಿ ಮೃತ್ಯು ಕಡೆ ಪ್ರಯಾಣ ಮಾಡ್ತಿದೆ. ನಮಗನ್ಸುತ್ತೆ ಇದು ಸ್ಥಿರವಾಗಿದೆ ಅಂತ. ಯಾವುದೇ ಒಂದು ವಸ್ತು ಸ್ಥಿರವಾಗಿದೆ ಅಂತ ಅಂದಾಗಲೂ ಅದು ಸವಿತಾ ಇದೆ, ಇಲ್ಲ ಬೆಳೀತಾ ಇದೆ. ಒಂದು ವೃಕ್ಷ, ಒಂದು ಮರವನ್ನು ನೋಡ್ತೀರ, ಆ ನೋಡತಕ್ಕಂಥ ಸಮಯದಲ್ಲೇ ಇದೇ ರೀತಿ ಅಂತ ನಮ್ಗೆ ಅನ್ಸಿದ್ರು ಬೆಳೀತಾ ಇದೆ, ಇಲ್ಲ ಸವಿತಾ ಇದೆ. ಸೊ ಇಡೀ ಪ್ರಪಂಚ ಅನ್ನತಕ್ಕಂಥದ್ದು ನಿರಂತರವಾಗಿ ಪರಿವರ್ತನೆಯ ಪ್ರವಾಹ. ನದಿ ಅಂದರೆ ನೀರಿನ ಪ್ರವಾಹ. ಅದೇ ರೀತಿ ಪ್ರಪಂಚ ಅಂದರೆ ನಾಮರೂಪಗಳ ಪರಿವರ್ತನೆ ಪ್ರವಾಹ, ರೂಪಗಳ ಪರಿವರ್ತನೆ ಪ್ರವಾಹದ ಪ್ರಪಂಚ ನಿರಂತರ. ಈ ಗ್ರಾಮರಲ್ಲಿ ಪ್ರಾಪರ್ ನೌನು ವರ್ಬು ಅಂತಾರೆ, ಕ್ರಿಯಾಪದ ನಾಮಪದ ಅಂತಾರೆ. ನಾಮಪದ ಅನ್ನೋದು ಗ್ರಾಮರಲ್ಲಿ ಸರಿ ಹೋಗುತ್ತಾ ಹೊರತು ನಿಜವಾದ ನಾಮಪದಕ್ಕೆ ಯಾವ ವಸ್ತುನೂ ಇಲ್ಲ. ನಾನು ಹೇಳಿದ್ದಲ್ಲ, ಸ್ವಾಮಿ ಶರೀರ ನೋಡಿ ಒಂದೇ ಥರ ಇದ್ದಾರೆ ಅಂತ ನಮ್ಗೆ ಅನಿಸಿದ್ರು ಇಲ್ಲ. ಸಾವಿನ ಕಡೆ ಪ್ರಯಾಣ ಪ್ರತಿ ಸೆಕೆಂಡು, ಪ್ರತಿ ನಿಮಿಷ, ಪ್ರತಿ ದಿವಸ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ಸಾವಿನ ಕಡೆಗೆ ಹೋಗ್ತಾ ಇದೆ ನಿರಂತರ. ಎಲ್ಲವೂ ಅದು ಪರಿವರ್ತನೆ ಪ್ರವಾಹ. ಆದರೆ ದೃಕ್ ಸ್ವರೂಪ, ಸಾಕ್ಷಿ ಸ್ವರೂಪ ಅಂತ ಹೇಳಿದ್ನು. ಇವೆಲ್ಲವನ್ನು ಪಡ್ಕೊಂಡು ಉಳಿತೀವಿ, ನಾವು ಇರ್ತೀವಿ, ಅಥವಾ ಯಾವುದೋ ಒಂದು ಉಳಿಯುತ್ತೆ. ಎಲ್ಲವನ್ನು ಕೊಡ್ಕೊಂಡ್ಮೇಲೆ ಯಾವುದಪ್ಪ ಅದು ಅಂದರೆ ನಿದ್ದೆ ಅನ್ನತಕ್ಕಂಥದ್ದನ್ನು ಈ ಮನಸ್ಸು ತಂದುಕೊಂಡು ನೋಡಿ. ಅವಸ್ಥಾತ್ರ ವಿವೇಕ ಮಾಡಬೇಕಾದ್ರೆ ನನ್ನ ನಿದ್ದೆ, ನನ್ನ ಎಚ್ಚರ, ನನ್ನ ಕನಸು, ಆ ರೀತಿ ವಿವೇಕ ಮಾಡಬೇಕು. ಮತ್ತು ಯಾವ ರೀತಿ ಅನುಭವಿಸ್ತೀವೋ ಆ ರೀತಿ ನೋಡ್ಕೋಬೇಕು. ಈಗ ಆ ನಿದ್ದೆ ಅನ್ನತಕ್ಕಂಥ ಅನುಭವ ನೀವು ತಗೊಂಡು ನೋಡಿದಾಗ ನಿದ್ದೆಯಲ್ಲಿ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಏನಿರಲಿಲ್ಲ, ಪ್ರಪಂಚ ಇರಲಿಲ್ಲ, ದೇಶಕಾಲ ಇರಲಿಲ್ಲ. ಆದರೆ ನಾನಿದ್ದೀನಿ ಅನ್ನತಕ್ಕಂಥ ಅನಿಸಿಕೆ ಇಳಿದಿರ ಇದ್ದೆ, ನಾನು ಅನ್ನತಕ್ಕಂಥ ಅನಿಸಿಕೆ ಇಳಿದಿರ ಇದ್ದೆ, ನಾನೇ ಇದ್ದೆ. ಹಾಗೆಂದರೆ ಮತ್ತೆ ನಾನೇ ಎಲ್ಲಣ್ಣ ಮಲ್ಲಣ್ಣ ಇದ್ದೇನೋ ಅಭಿಮಾನ ಬರ್ಬೋದು. ನಿಜವಾಗಿ ಏನಿತ್ತು ಅಂತ ನೀವು ಅನುಭವಪೂರ್ವಕ ನೋಡಿಕೊಂಡ್ರೆ ಆನಂದವೇ ಇತ್ತು, ಅಸ್ತಿತ್ವನೇ ಇತ್ತು, ಪವಿತ್ರ ಅಂತ ಅಸ್ತಿತ್ವನೇ ಇತ್ತು. ಆ ಅಸ್ತಿತ್ವ ದೇಶಕಾಲಕ್ಕೆ ಅತೀತ. ಸೊ ಇಷ್ಟಂದಾಗ ಅದಕ್ಕೆ ಅವಿನಾಶಿತ ತದ್ವಿಧಿ. ಅದು ಸಾಯತಕ್ಕಂಥದ್ದಲ್ಲ, ನಾಶ ಆಗತಕ್ಕಂಥದ್ದಲ್ಲ, ಅದು ಬೆಳೆಯೋದು ಇಲ್ಲ, ಅಳಿಯೋದು ಇಲ್ಲ. ಹೌದಾ? ಅವಿನಾಶಿ ತದ್ವಿಧಿ ಏನ ಸರ್ವವಿಧಂ ತತ್ ವಿನಾಶಮವ್ಯಸ್ಯಾಸ್ಯ. ಅದನ್ನು ಯಾರು ನಾಶ ಮಾಡಲಿಕ್ಕಾಗಲ್ಲ. ಶಂಕರಾಚಾರ್ಯ ಬರೀತಾರೆ, ಈಶ್ವರೋಪಿ
ಈಶ್ವರ ಎಲ್ಲ ಲಯಕಂತ ಅಂತ ಹೇಳಿದ್ರು ಈಶ್ವರನು ಅದನ್ನು ಲಯ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಅದೇ ಈಶ್ವರ ಸ್ವರೂಪ. ಹೌದಾ? ಮತ್ತು ನಾವು ನೋಡ್ತಾ ಇದ್ದೀವಲ್ಲ ಸ್ವಾಮೀಜಿ, ಸಾವಿರನ್ನು ನೋಡ್ತಾ ಇದ್ದೀವಲ್ಲ, ನಾಶ ಆಗೋದು ನೋಡ್ತಾ ಇದ್ದೀವಲ್ಲ, ತರಗಿ ಹೋಗತಕ್ಕಂಥ ನೋಡ್ತಾ ಇದ್ದೀವಲ್ಲ, ಯಾವುದದು ಅಂದರೆ 15ನೇ ಒಂದು ಶ್ಲೋಕ ನೋಡಿ. ಶ್ರೀ ಭಗವಾನುವಾಚ ಅಂತವಂತೈಮೇ ದೇಹಾಃ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಜ್ಯಸ್ವ ಭಾರತ. 2ನೇ ಅಧ್ಯಾಯ 18ನೇ ಶ್ಲೋಕ. ಇನ್ನೊಂದ್ಸಲ ಹೇಳಿ. ಅಂತವಂತೈಮೇ ದೇಹಾಃ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಜ್ಯಸ್ವ ಭಾರತ. ನೋಡಿ, ಇಮೇ ದೇಹಾಃ, ಈ ದೇಹಗಳು ಅಂತವಂತಹ, ಒಂದಲ್ಲ ಒಂದು ದಿವಸ ಕೊನೆಯನ್ನತಕ್ಕಂಥದ್ದು ಕಾಣುತ್ತೆ. ಏನು ದಿವಸ ಇದನ್ನು ಹೇಳೇ ಹೇಳ್ತೀರ ನೀವು, ಅಶುಭ ಅಂತೀರ. ಸಾವಿನ ಬಗ್ಗೆ ನಾವು ಯಾವಾಗ ಯೋಚನೆ ಮಾಡಲ್ವೋ ಅದು ಅಶುಭ ಜೀವನವಾಗುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ. ಸಾವಿನ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಶುಭ ಜೀವನವಾಗುತ್ತೆ. ಹೇಗೆ? ಹಾಗಿದ್ಮೇಲೆ ಈ ಸಾವನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅನ್ನತಕ್ಕಂಥ ಪ್ರಶ್ನೆ ಬಂದು ಯಾವ ರೀತಿ ತಪ್ಪಿಸ್ಕೊಳ್ಳೋದು ಹುಡುಕ್ಲಿಕ್ಕೆ ಹೋದರೆ ಸಾವಿನಲ್ಲಿ ಇರತಕ್ಕಂಥ ಸ್ವರೂಪ ಅನ್ನೋದು ಅರ್ಥ ಆಗುತ್ತೆ. ಅದನ್ನು ಹಾಗನ್ಕೋಬಾರ್ದು, ತಪ್ಪು ಅಂದರೆ ಸಾವು ಬಂದೇ ಬರುತ್ತೆ. ಇಮೇ ದೇಹ ಅಂತವಂತಹ, ಈ ಶರೀರಗಳು ಒಂದಲ್ಲ ಒಂದು ದಿವಸ ಕೊನೆಗಾಗುತ್ತೆ. ಈ ಅಂತವಂತಹ ಅಂದಾಗ 2 ರೀತಿ ಹೇಳ್ತಾರೆ. ಒಂದು, ಯಥಾ ದೇಹೋ ಭಸ್ಮೀಭೂತಃ ಅದರ್ಶನಂ ಗತಃ. ಸರಿ, ಪ್ರಾಣ ಹೋಯಿತು, ತೊಗೊಂಡೋಗಿ ಪೃಥ್ವಿನಲ್ಲಿ ಹಾಕ್ಬಿಟ್ರು, ಇಲ್ಲ ಚಿಚ್ಚೆನಲ್ಲಿ ಬೆಂಕಿ ಹಚ್ಬಿಟ್ರು, ಆವಾಗ ಅಂತವಂತಹ ಶರೀರ ಹೋಯಿತು ಅಂತೀವಿ. ಹೌದಾ? ಅಥವಾ ವಿದ್ಯಮಾನೋಪಿ ಅನ್ಯಥಾ ಪರಿಣತೋ ವ್ಯಾಧ್ಯಾದಿಯುಕ್ತ ಜಾತೋ ನಷ್ಟ ಉಚ್ಯತೆ. ಬದುಕಿದ್ದಾರೆ. ಇಲ್ಲಿ ಬರಲಿಕ್ಕೆ ಮುಂಚೆ ಬೆಂಗಳೂರಲ್ಲಿ ಯಾರನ್ನು ನೋಡ್ಲಿಕ್ಕೆ ಹೋಗಿದ್ದೆ ನಾನು. ಅನಾರೋಗ್ಯದಲ್ಲಿದ್ದಾರೆ ಇಬ್ಬರು ಅಂತ ಹೇಳಿ, ಗಂಡ ಹೆಂಡತಿ ಇಬ್ಬರು ಅನಾರೋಗ್ಯ. ಸರಿ, ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಪೂರ್ವಾಶ್ರಮ ನಮ್ಮ ಜೊತೆಗೆ ಕೆಲಸ ಮಾಡ್ತಿದ್ದವರು. ನಿಜವಾಗಿ ಇವತ್ತು ಯಾವ ರೀತಿ ಅಂದರೆ ನೋಡಿಬಿಟ್ರೆ ಅಯ್ಯೋ, ಈ ಥರ ಆಗುತ್ತೆ ಮನುಷ್ಯನ ಜೀವನ ಅನ್ನಿಸ್ಬಿಡುತ್ತೆ. ಹೌದಾ? ಅವ್ರು ಹೇಳಿದ್ರು, ಹೆಚ್ಚು ದಿವಸ ಬದುಕಿರಬಾರ್ದಪ್ಪ, ಎಷ್ಟು ಬೇಗ ಹೋದ ಅಷ್ಟು ಒಳ್ಳೆಯದು. ಇವಾಗ ನಾನು ಬದುಕಿದ್ದೀನಿ, ಯಾರಿಗೆ ಪ್ರಯೋಜನ ಹೇಳು? ಬೇರೆಯವರು ಹೊರೇನೆ ಹೊರತು ಏನು ಪ್ರಯೋಜನ ಅಂತ. ಯಾಕೆಂದರೆ ಶರೀರ ಅನ್ನತಕ್ಕ ಆ ರೀತಿ ಆಗಿಬಿಡುತ್ತೆ. ಆ ರೀತಿ ಆದಾಗ ನಮಗೇನು ಅನಿಸುತ್ತೆ, ಪಾಪ ಹೇಗಿದ್ದರು ಹೇಗಾಗ್ಬಿಟ್ರು, ಹಾಳಾಗ್ಬಿಟ್ರು ಅಂತೀವಿ. ಇದೇ ಶರೀರ ಅನ್ನತಕ್ಕಂಥದ್ದು ಆದಷ್ಟು ಕ್ಷೀಣ ದಶೆ ಬಂದಾಗ ಹಾಳಾಯಿತು ಅಂತೀವಿ. ಇಲ್ಲ ಪ್ರಾಣ ಹೋಗಿ ಪೃಥ್ವಿನಲ್ಲಿ ಪ್ರಾಣ ಹೋಗಿ ಚಿತೆ ಸ್ಪರ್ಶ ಮಾಡಿದಾಗ, ಅಗ್ನಿ ಸ್ಪರ್ಶ ಮಾಡಿದಾಗ ಅಥವಾ ಪೃಥ್ವಿನಲ್ಲಿ ಹಾಕಿದಾಗ ನಷ್ಟ ಆಯಿತು ಅಂತೀವಿ. ಸೊ ಶರೀರಕ್ಕೆ ಈ 2 ರೀತಿಯ ಅಂತ ನಷ್ಟ ಇದ್ದೇ ಇರುತ್ತೆ. ಇದು ಒಂದು. ಇದು ವ್ಯಾವಹಾರಿಕವಾಗಿ, ಯಾರೋ ಫೋನ್ ಆಫ್ ಮಾಡಿಬಿಡಿ, ವ್ಯಾವಹಾರಿಕವಾಗಿ ಇದ್ದೇ ಇರುತ್ತೆ. ಹೌದಾ? ಆದರೆ ಇನ್ನೂ ಸ್ವಲ್ಪ ಸೂಕ್ಷ್ಮ ನಾವು ಚಿಂತನೆ ಮಾಡಲಿಕ್ಕೆ ಹೋದರೆ, ಮೃಗತೃಷ್ಣಿಕೋದಕೋದು ಸದ್ಬುದ್ಧಿ ಅನುವೃತ್ತ ಪ್ರಮಾಣ ನಿರೂಪಣಂತೆ ವಿಚ್ಛಿದ್ಯತೆ ಸ ತಸ್ಯ ಅಂತಹ. ಈಗ ಮರುಭೂಮಿನಲ್ಲಿ ನೀರು ಕಾಣುತ್ತೆ, ಅಥವಾ ಮರುಭೂಮಿ ಅನುಭವ ಇಲ್ಲದ್ರೂ ಬಿಸಿಲು ಕಾಲದಲ್ಲಿ ಈ ಸಿಮೆಂಟ್ ರೋಡು ಇದ್ರ ಮೇಲೆ ಹೋಗಬೇಕಾದ್ರೆ ದೂರದಲ್ಲಿ ನೀರಿದ್ದಂತೆ ಕಾಣುತ್ತೆ. ಹೌದಾ? ಏನಿದು ಮಳೆ ಬರ್ತಾ ಇದೆ, ನಿನ್ನ ದಿವಸ ನೀರು ಕಾಣ್ತಾ ಇದೆ. ನೀರೆಲ್ಲ ಸ್ವಾಮೀಜಿ ಬಿಸಿಲಿನ ಜಳಕ್ಕೆ ಕಾಣುತ್ತೆ ಅಂತೀವಿ. ಹೌದಾ? ಇನ್ನೊಂದು ಸಾಮಾನ್ಯ ದೃಷ್ಟಾಂತ ಕೊಡತಕ್ಕಂಥದ್ದು ಹಾವು ಕಾಣುತ್ತೆ. ಹಾವು ಹಾವನ್ನು ಕೂಕೊಂತೀವಿ.
ಯಾರು ನೋಡಿದ್ರೆ ಸುಮ್ಮನೆ ಎಲ್ಲದಕ್ಕೂ ಭಯಪಡ್ತೇನೆ, ಅದು ಹಾವಲ್ಲ, ಹಗ್ಗ ಅಂತಾರೆ. ಸ್ವಲ್ಪ ಹಗ್ಗ ನೋಡು, ಕಣ್ಬಿಟ್ಟು ನೋಡು, ಹಗ್ಗ ಅದು ಅಂತಾರೆ. ಹಾಗಿದ್ರೆ ನೀನು ಹಿಡ್ಕೊ ಕೈಲಿ ಅಂತಾನೆ. ಅವರು ಪರೀಕ್ಷೆ ಮಾಡಿ ನೋಡಲಿಲ್ಲ, ಈ ವೇದಾಂತ ಹೀಗಾಗುತ್ತೆ. ಅವ್ರಿಗೆ ಇನ್ಯಾರು ಹೇಳೋ ವೇದಾಂತ ಹಗ್ಗ ಅಂತ, ಅವ್ರೇನು ಪರೀಕ್ಷೆ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ಹಗ್ಗ ಕಣೆ ಅದು, ಹಾಗಿದ್ರೆ ನೀನು ಕೈಲಿ ಹಿಡ್ಕೊ ಅಂದರೆ ಇಲ್ಲ ನೀನೇ ಹಿಡ್ಕೊ ಅಂತಾರೆ. ಯಾಕೆ? ಅವ್ರಿಗೂ ಹಾಗೆ ಕಾಣ್ತಿದೆ. ಮತ್ತು ಅವ್ರು ಹಗ್ಗ ಅಂತ ಯಾಕೆ ಹೇಳ್ತಾರೆ? ಅವ್ರಿಗೆ ಇನ್ಯಾರು ಹೇಳಿದ್ರು, ಅವ್ರ ಅನುಭವದಲ್ಲಿ ಹಗ್ಗ ಕಾಣಲಿಲ್ಲ. ಪರೀಕ್ಷೆ ಮಾಡಿ ನೋಡಿದಾಗ, ದೀಪ ತಗೊಂಡು ನೋಡಿದಾಗ ಹಗ್ಗ. ಇವಾಗ ಹಾವೇನಾಯಿತು? ಇಲ್ಲವೇ ಇಲ್ಲ. ಈ ಶರೀರಾದಿ ಪ್ರಪಂಚನೂ ಇಷ್ಟೇ. ಸ್ವಲ್ಪ ಅರ್ಥ ಆಗೋದು ಕಷ್ಟ, ಅದು ದೃಷ್ಟಾಂತ ಅರ್ಥ ಆಗುತ್ತೆ. ಈಗ ಇಷ್ಟೆಲ್ಲ ನೋಡ್ತಾ ಇದ್ದೀವಿ. ಎಚ್ಚರ ವಸ್ತು ಇರೋ ತನಕ ಈ ಪ್ರಪಂಚ ಇರುತ್ತೆ. ಎಚ್ಚರ ವಸ್ತು ಹೋಯ್ತು, ಗಾಢ ನಿದ್ದೆಯಲ್ಲಿದ್ದೀರ, ಅವಾಗ ಈ ಪ್ರಪಂಚ ಎಲ್ಲಿರುತ್ತೇವೆ? ಅನುಭವಪೂರ್ವಕ ನೋಡಿಕೊಂಡ್ರೆ ಎಲ್ಲೂ ಇರಲ್ಲ. ಹೌದಾ? ಆದರೆ ಬುದ್ಧಿ ಹೇಳುತ್ತೆ ನೀನು ನಿದ್ದೆ ಮಾಡ್ತಿದ್ದೆ, ಪ್ರಪಂಚ ಇತ್ತು ಅಂತ ನಮ್ಮ ಬುದ್ಧಿ ಹೇಳುತ್ತೆ. ಆದರೆ ಈ ಬುದ್ಧಿ ನಿದ್ದೆನಲ್ಲಿದ್ದು ನಿದ್ದೆ ನೋಡಿದ್ವಿ. ಇದು ಬುದ್ಧಿ ಎಚ್ಚರವಸ್ತ ಬುದ್ಧಿ ಇದ್ದರೆ ನಿದ್ದೆ ಆಗುತ್ತೆ. ಆದ ಕಾರಣ ಬುದ್ಧಿಗಳ ಪಕ್ಕಕ್ಕೆ ಇಟ್ಬಿಟ್ಟು ಅನುಭವ ನೋಡಿಕೊಂಡ್ರೆ ಈ ಅವಸ್ಥೆಯಲ್ಲೇ ಪ್ರಪಂಚ ಹೊರತು ಆಮೇಲೆ ಇರೋಲ್ಲ. ನಮ್ಗನ್ಸುತ್ತೆ ಕರೆಕ್ಟ್ ಮಾಡಬೇಡ, ಬುದ್ಧಿ ಹೇಳುತ್ತೆ. ಎಲ್ಲರ ಬುದ್ಧಿನೂ ಅದೇ ಹೇಳ್ತಾ ಇದ್ದ ಕಾರಣ ಅದು ಕರೆಕ್ಟ್ ಅಂತೀವಿ. ಹೌದಾ? ಮೆಜಾರಿಟಿ ಯಾರು ಓಟ್ ಬಿದ್ದರೆ ಅವನೇ ಶ್ರೇಷ್ಠ ಅಂತೇಳಿ ನಮಗೆ ಗೊತ್ತಾಗುತ್ತಲ್ಲ ಎಷ್ಟು ಮಾತ್ರ ಶ್ರೇಷ್ಠ ಇರುವಂತ. ಆ ರೀತಿಯಲ್ಲ, ಅನುಭವ ನೋಡಿಕೊಂಡ್ರೆ ನಿದ್ದೆ ಮಾಡ್ತಿದ್ದೆ, ಪ್ರಪಂಚ ಇತ್ತು. ಅಲ್ಲ ನಮ್ಗೆ ಅನ್ಸುತ್ತಲ್ಲ ಸ್ವಾಮೀಜಿ, ನಮ್ಗೆ ಅನುಭವ ಇದೆಯಲ್ಲ. ಏನು ಅನುಭವ? ಇಂಥ ಕಡೆ ಹುಟ್ಟಿದ್ರೆ ಇಷ್ಟು ವರ್ಷ ಓದ್ಕೊಂಡೆ, ಆಮೇಲೆ ಇಲ್ಲಿ ಮದುವೆ ಆದ, ಮಕ್ಕಳಾಯಿತು, ಇದೆಲ್ಲ ಚರಿತ್ರೆ ಇದೆಯಲ್ಲ ಅಂತೀವಿ. ಕನಸಿನಲ್ಲೂ ಇದೇ ರೀತಿ ಚರಿತ್ರೆ ಕಾಣುತ್ತೆ ನಮಗೆ. ಅಲ್ಲೂ 60ನೇ ವಯಸ್ಸು ಶಾಂತಿ ಮಾಡ್ಕೊಳ್ತಿರ್ತಾರೆ. ಕನಸು ಬಂತು, 60ನೇ ವಯಸ್ಸಿನ ಶಾಂತಿ ನಡೀತಾ ಇದೆ. ಹೌದಾ? ನಿಜವಾದ ಅಲ್ಲ, ಆ ಶರೀರ ಬಂದು 60 ವರ್ಷ ಆಗಿದೆಯೋ, 60 ವರ್ಷ ಆದಂತೆ ಕಾಣುತ್ತೆ. ಇಲ್ಲೂ ಅಷ್ಟೇ. ಅಂದಾಗ ಶರೀರ ಅನ್ನತಕ್ಕ ವ್ಯಾವಹಾರಿಕವಾಗಿ ನೋಡಿದಾಗ ಪ್ರಾಣ ಹೋದಾಗ ಕೊನೆ ಆಗಿಬಿಡುತ್ತೆ. ಇಲ್ಲ ಭಾಳಷ್ಟು ಕ್ಷೀಣ ದಿಶೆ ಬಂದುಬಿಡ್ತು, ಕಿಡ್ನಿ ಫೇಲು, ಹಾರ್ಟ್ ಫೇಲು, ಸರಿಯಾಗಿ ಕೆಲಸ ಮಾಡ್ತಿಲ್ಲ ಯಾವುದನ್ನು ಅಂದಾಗ ನಷ್ಟ ಆಯಿತು ಅಂತೀವಿ. ಇನ್ನು ತತ್ವದೃಷ್ಟಿಯಿಂದ ನೋಡಿದಾಗ ಕೇವಲ ಕನಸಿನ ಶರೀರದಂತೆ ಕಾಣ್ತಿದೆಯೋ ಹೊರತು ಇದು ನಿಜವಾದ ಸತ್ಯವಲ್ಲ. ಆದ ಕಾರಣ ಅಂತವಂತ ಇಮೇ ದೇಹ, ಈ ಶರೀರ ಅನ್ನತಕ್ಕಂಥದ್ದು ಅಂತ್ಯವಾಗುತ್ತೆ. ಆದರೆ ಈ ಶರೀರ ಯಾರಿಗೆ ಸಂಬಂಧಿಸಿದೆಯೋ, ಏನು ಹೇಳ್ತಾರೆ, ನನ್ನ ಶರೀರ ಅಂತಾರೆ ಅಲ್ಲ, ಆ ನಾನು ಅನ್ನತಕ್ಕಂಥದ್ದು ನಿತ್ಯ. ನಿತ್ಯ ಅಂದರೆ ನೋಡಿ, ಯಾವುದನ್ನ ಒಂದು ವಸ್ತುಗೆ ಅಸ್ಥಿ ನೋಟ್ ಮಾಡ್ಕೊಳ್ಳಿ, ಅಸ್ಥಿ ಜಾಯತೆ, ಅಸ್ಥಿ ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಒಂದು ವಸ್ತುಗೆ ಅಥವಾ ಒಂದು ಶರೀರಕ್ಕೆ ಇದಿಷ್ಟು ವಿಕಾರಗಳಿದೆ. ಅಸ್ಥಿ ಸ್ವಲ್ಪ ಕಾಲ ಇರುತ್ತೆ, ಇದೆ ಅನ್ನಿಸ್ಕೊಡುತ್ತೆ. ಹುಟ್ಟುತ್ತೆ, ಸ್ವಲ್ಪ ಕಾಲ ಇದೆ ಅನ್ನಿಸ್ಕೊಳ್ತಾ ಇದೆ. ವರ್ಧತೆ, ಬೆಳೆಯುತ್ತೆ. ವಿಪರಿಣಮತೆ, ಪರಿಣಾಮ ಬರುತ್ತೆ. ಅಪಕ್ಷೀಯತೆ, ಕ್ಷೀಣಿಸುತ್ತೆ. ವಿನಶ್ಯತಿ, ನಾಶ ಆಗುತ್ತೆ. ಇದು ಪ್ರತಿಯೊಂದು ವಸ್ತುಗೂ ಪ್ರತಿಯೊಬ್ಬ ಶರೀರಕ್ಕೂ ಇದೆ ಇದು. ಹೌದಾ? ಆದರೆ
ಆ ದೃಕ್ ಸ್ವರೂಪ ನಿತ್ಯ ಸ್ವರೂಪ ಅಂತ ನೋಡಿದ್ವಲ್ಲ, ಅದು ಸ್ವಲ್ಪ ದಿವಸ ಇದ್ದು ಇಲ್ವಾಗುತ್ತೋ ಅಂದರೆ ಇವಾಗ ನೀವು ಯಾವಾಗಿಲ್ಲ ಹೇಳಿ, ಕನಸಿನಲ್ಲಿ ನೀವು ಇದ್ರೋ ಇಲ್ಲ, ನಿದ್ದೆನಲ್ಲಿ ಇದ್ರೋ ಇಲ್ಲ, ಈಗ ಎಚ್ಚದಲ್ಲಿ ಇದ್ದಿರೋ ಇಲ್ಲ, ಯಾರು ತಲೆನೂ ಅಲ್ಲಾಡ್ತಿಲ್ಲ. ಮತ್ತೆ ನೀವು ಯಾವಾಗಿಲ್ಲ, ಯಾವಾಗ ಅಷ್ಟೇ ಅಲ್ಲ, 10ನೇ ವಯಸ್ಸಲ್ಲಿ ನಿದ್ದೆ ಮಾಡಿದ್ರೆ ಎಷ್ಟು ಆನಂದ ಇತ್ತು, ಈಗ 70ನೇ ವಯಸ್ಸಲ್ಲಿ ನಿದ್ದೆ ಮಾಡಿದ್ರು ಅಷ್ಟೇ ಆನಂದ ಇದೆಯೋ ಏನೋ ಹೆಚ್ಚು ಕಮ್ಮಿ ಆಗುತ್ತೋ? ಯಾಕೆ ಬದಲಾವಣೆ ಆಗೋದಲ್ಲ, ಅದು ಬದಲಾವಣೆ ಆಗೋದಲ್ಲ. ಅಸ್ಥಿ ಜಾಯತೆ ವರ್ಧತೆ ವಿಪಣತೆ ಅಪಕ್ಷತೆ ವಿನಶ್ಯತಿ ಅನ್ನತಕ್ಕ ಯಾವ ವಿಕಾರನೂ ಇಲ್ಲ ನಿಮಗೆ, ಅದೆಲ್ಲ ಶರೀರಕ್ಕೆ. ಹೌದಾ? ಇದು ಒಂದು. ಮತ್ತು ಬದಲಾವಣೆ ಆಗಲ್ಲ. ಅದಕ್ಕೇ ಯಾರೇ ನಿದ್ದೆ ಮಾಡಲಿ, ಚೀಫ್ ಮಿನಿಸ್ಟರ್ ನಿದ್ದೆ ಮಾಡಲಿ, ಪ್ರೈಮ್ ಮಿನಿಸ್ಟರ್ ನಿದ್ದೆ ಮಾಡಲಿ, ಒಬ್ಬ ಚಪರಾಸಿ ನಿದ್ದೆ ಮಾಡಲಿ, ಎಲ್ರಿಗೂ ಒಂದೇ ಆನಂದ. ಹೌದಲ್ಲ? ಮಲಗುವಂಥ ಸ್ಥಳದಲ್ಲಿ ವ್ಯತ್ಯಾಸ ಇದೆ. ಒಬ್ಬ ಎಕ್ಸ್ ಮಿನಿಸ್ಟ್ರು ಜೈಲಲ್ಲಿದ್ರೂ ಅವನಿಗೆ ಮನೆಗಿನ್ನ ಚೆನ್ನಾಗಿ ಅನುಕೂಲ ಮಾಡಿಕೊಡ್ತಾರಂತೆ ಭಾರತ ದೇಶದಲ್ಲಿ. ಹಾಗೆ ನಿದ್ದೆ ಮಾಡೋ ತನಕ ನೀನು ಅನುಕೂಲ ಮಾಡ್ಬೋದು. ನಿದ್ದೆ ಬಂದರೆ ಒಬ್ಬ ಬೀದಿನಲ್ಲಿ ಮಲಗಿರ್ತಕ್ಕಂಥವ್ರಿಗೆ ಏನು ಆನಂದವೋ ನಿಮಗೂ ಅದೇ ಆನಂದ. ಹೌದಾ? ಕುಲ್ಲಾನ್ ಬೆಟ್ಟಲ್ಲಿ ಬೆಳಗಿದ್ದೀನಿ ಅಂತ ಆನಂದ ಜಾಸ್ತಿ ಆಗುತ್ತೋ? ಏನಿಲ್ಲ. ಯಾಕೆ ಎಲ್ಲರ ಸ್ವರೂಪನೂ ಒಂದೇ, ಬದಲಾವಣೆ ಆಗೋದಲ್ಲ. ಹೌದಾ? ಮತ್ತು ದೇಶ ಕಾಲದಲ್ಲಿಲ್ಲ, ಆದ ಕಾರಣ ನಿತ್ಯ ಸ್ವರೂಪ. ಹೌದಾ? ಇದು ಆ ಶರೀರ ಅನ್ನತಕ್ಕಂಥ ಯಾವ ಚೈತನ್ಯ ಸ್ವರೂಪ ಇದೆಯೋ ಅದು ನಿತ್ಯ ಮತ್ತು ನಾಶ ಇಲ್ಲದೆ ಇರತಕ್ಕಂಥದ್ದು ಅಪ್ರಮೇಯ ಸ್ವರೂಪ. ಇದೊಂದು ಸ್ವಲ್ಪ ಚೆನ್ನಾಗಿ ಬೇಕು ಮಾಡಿ. ಅಪ್ರಮೇಯ ಸ್ವರೂಪ ಅಂದರೆ ಇಲ್ಲಿ ಟಿ ನರಸೀಪುರ ಅಂತ ಕೇಳಿರ್ತೀರ ನೀವು, ತಿರುಮಲಕೂರು ನರಸೀಪುರ ಅಂತ. ಒಂದು ಸಲ ಅಲ್ಲಿ ಹೋಗಿದ್ವಿ. ಯಾರು ಜೈತೀರ್ಥಾಚಾರ ಅಂತರೊಬ್ಬರು ಬೆಂಗಳೂರಲ್ಲಿ ಹರಿಕಥೆ ಮಾಡೋರು, ಭಾಳ ಅದ್ಭುತವಾಗಿ ಮಾಡೋರು. ಅಂದರೆ ಅದು ಸಂಸ್ಕೃತ ಶ್ಲೋಕಗಳು ಹೇಳಿದ್ದಾರೆ. ಕಂಠ ಯಾವ ರೀತಿ ಇತ್ತಂದರೆ ಮನಸ್ಸು ಏಕಾಗ್ರತೆ ಹೋಗ್ಬಿಡೋದು, ಏಕಾಗ್ರತೆ ಹೋಗಿ ದಯ ಆಗ್ಬಿಡೋದು, ಅಷ್ಟು ಚೆನ್ನಾಗಿ ಹೇಳೋದು ಸಂಸ್ಕೃತ ಶ್ಲೋಕಗಳನ್ನ. ಅದಕ್ಕೋಸ್ಕರ ನಾವು ಪೂರ್ವಾಶ್ರಮದಲ್ಲಿ ಹೋಗ್ತೀವಿ. ಸರಿ, ಅವರು ತಿರುಮಲಕೂರು ನರಸೀಪುರಕ್ಕೆ ಕರ್ಕೊಂಡೋಗಿ ಶ್ರವಣ ಮಾಡೋದು, ಕೆಲವರೆಲ್ಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ. ಸರಿ, ಹೋದು ವಾಪಸ್ ಬರಬೇಕಾದ್ರೆ ಅಲ್ಲಿ ಮಧ್ಯ ಮಳ್ಳೂರು ಹತ್ರ ಏನಂದರೆ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಇದೆ. ಮಳ್ಳೂರು ಅಂತಲ್ಲ, ಅಲ್ಲಿ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಮಲ್ಲಾಸಿ ನಿಂತಿರ್ಬೇಕಾದ್ರೆ ನಾನು ಪ್ರಶ್ನೆ ಮಾಡಿದೆ, ಅಪ್ರಮೇಯ ಅಂದ್ರೇನು ಅಂತ. ಪಾಪ ಅವರು ಜೈತೀರ್ಥಾಚಾರ ಆನ್ಸರ್ ಮಾಡೋರೆ. ಬಟ್ ಈ ಜನ ಇದ್ದಾರಲ್ಲ, ಇವ್ರು ಸುಮ್ಮನಿಲ್ಲ, ಇವರೇ ಆನ್ಸರ್ ಮಾಡೋದೇನಂತ, ಅಯ್ಯಯ್ಯ ಪ್ರತಿಯೊಂದು ಪ್ರಶ್ನೆ ಮಾಡ್ತೀರಿ ನೀವು. ಪರಮಾತ್ಮನಿಗೆ ಸಹಸ್ರನಾಮದಲ್ಲಿ ಅಪ್ರಮೇಯ ಅನ್ನೋದು ಒಂದು ನಾಮ, ಅದನ್ನ ನೀವು ಕೇಳಬೇಕು ಅಂದರು. ಸರಿ, ನೀವು ಮಾತಾಡೋದು ಮರ್ಯಾದೆ ಇರಲ್ಲ, ಕೆನ್ನೆ ಒಳಗೆ ಹೊಡಿತಾರೆ ಅಂತ ಜನಗಳಿಗೆ ಭಾಳ ಕಷ್ಟ, ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಒಂದ್ಸಲ ಚಿನ್ಮಯಾನಂದರು ಬೆಂಗಳೂರಲ್ಲಿ ಮಾತಾಡ್ತಿದ್ರು. ನನ್ನ ತಲೆ ನಿಂತು ಅಪ್ರಮೇಯ ಅಂದೇನು ಅಂತ. ಆ ಚಿನ್ಮಯಾನಂದ ಸ್ಪಷ್ಟ ಮಾಡೋದು. ಅಪ್ರಮೇಯ ಅಂದರೆ ಮೊದಲು ಇದನ್ನು ತಿಳ್ಕೊಳ್ಳಿ. ಈಗ ಈ ವಸ್ತುವನ್ನು ನೀವು ನೋಡ್ತಾ ಇದ್ದೀರ, ಕಾಣಿಸುತ್ತೆ ಇಲ್ಲ? ಕಣ್ಣು ಪ್ರಮಾಣ, ಕಣ್ಣಿಗೆ ವಿಷಯವಾಗಿರ್ತಕ್ಕಂಥ ಕನ್ನಡಕ ಪ್ರಮೇಯ. ಕಣ್ಣನ್ನು ಉಪಯೋಗಿಸ್ತಕ್ಕಂಥ ನಾನು ಪ್ರಮಾತೃ, ಅಂದರೆ ಪ್ರಮಾಣವನ್ನು ಉಪಯೋಗಿಸಿದಾಗ ನಾನು ಪ್ರಮಾತೃ ಆಗ್ತೀನಿ. ಕರ್ಮೇಂದ್ರಿಯನ್ನು ಉಪಯೋಗಿಸಿದಾಗ ಕರ್ತೃ ಆಗ್ತೀನಿ. ಭೋಗವನ್ನು ಅನುಭವಿಸ್ಬೇಕಾದ್ರೆ ಭೋಕ್ತೃ ಆಗ್ತೀನಿ. ಪ್ರಮಾಣ ಉಪಯೋಗಿಸಿ ವ್ಯವಹಾರ ಮಾಡಬೇಕಾದ್ರೆ ಪ್ರಮಾತೃ, ಅಂದರೆ ಪ್ರಮಾಣ ಪ್ರಮೇಯ. ಹೌದಾ? ಈ ತ್ರಿಪುಟಿ
ಇವಾಗ ಇದರಲ್ಲಿ ಮೊದಲು ಯಾವುದಿದೆ ಸ್ವಲ್ಪ ಗಮನ ಇಟ್ಟು ಕೇಳಿ. ಮೊದಲು ಯಾವುದಿದೆ? ಪ್ರಮಾತು ಪ್ರಮಾಣ ಪ್ರಮೇಯ. ಇದರಲ್ಲಿ ಮೊದಲು ಯಾವುದು ಸಿದ್ಧವಾಗುತ್ತೆ? ಸ್ವಾಮೀಜಿ ಮೊದಲು ಕಂಡಕ್ಕಾಯ್ತೇನೆ ಆಮೇಲೆ ನಾವು ನೋಡೋದು ಅಂತೀವಿ. ಅಂದರೆ ಪ್ರಮೇಯ ಸಿದ್ಧವಾಗುತ್ತೆ ಮೊದಲು ಅಂತ. ಇದು ಕನ್ನಡಕ ಅಂತ ಹೇಳಬೇಕಾದ್ರೆ ಪ್ರಮಾಣ ಉಪಯೋಗಿಸಿದ ಮೇಲೇ ಅಲ್ಲಿಗೇನಾಯಿತು, ಮೊದಲು ಇದಿರಬೇಕು. ಇಲ್ಲ ಪ್ರಮಾಣ ಅನ್ನಿಸ್ಕೋಬೇಕಾದ್ರೆ ಪ್ರಮಾಣ ಇರಬೇಕು ಮೊದಲು. ಯಾವುದು ಸಿದ್ಧವಾಗಲ್ಲ ಸರಿಯಾಗಿ. ಈ ಮೂರು ಇಲ್ಲ ಅಂದ್ಬಿಡ್ತೀನಿ ನಾನು. ನೀವೇನಂತೀರ? ಅಯ್ಯ ಇಲ್ಲ ಅಂತ ಹೋಗುತ್ತೇನೋ ನಮ್ಮ ಅನುಭವದಲ್ಲಿದೆ ಅಂತೀವಿ. ಹೌದಾ? ಅಂದರೆ ಯಾವ ಅನುಭವದಿಂದ ನೀವು ಮೂರನ್ನು ಗುರುತಿಸ್ತಿದ್ದೀರೋ ಅದು ಅಪ್ರಮೇಯ. ನೋಡಿ, ಶಬ್ದ ಸ್ಪರ್ಶ ರೂಪ, ನಿನ್ನೆಯನ್ನು ನೋಡಿದ್ದೀವಿ ನಾವು. ಶಬ್ದ ಸ್ಪರ್ಶ ರೂಪ ರಸಗಂಧ ಅನ್ನತಕ್ಕಂಥದ್ದನ್ನು ಹಿಂದಿನಿಂದ ತಿಳ್ಕೊಳ್ತೀವಿ. ಹೌದಾ? ಸೊ ಇವೆಲ್ಲನೂ ವಿಷಯ ಆಯಿತು, ಪ್ರಮೇಯ ಆಯಿತು. ಇಂದ್ರಿಗಳು ಮತ್ತು ಮನಸ್ಸಿಗೆ ಪ್ರಮೇಯ. ಮನಸ್ಸಿಂದ ಇಂದ್ರಿಗಳು ತಿಳ್ಕೊಳ್ತಾ ಇದ್ದೀವಿ. ಮನಸ್ಸು ಇಂದ್ರಿಗಳಾಗಿ ಕೆಲಸ ಮಾಡ್ತಿದೆ. ಆದ ಕಾರಣ ಇಂದ್ರಿಗಳು ಪ್ರಮೇಯ, ಮನಸ್ಸು. ಸೊ ಮತ್ತೆ ಮನಸ್ಸು ಪ್ರಮೇಯ ಆಗಿದೆ. ನನ್ನ ಮನಸ್ಸು ನಂಗೆ ಗೊತ್ತು. ನೀವೇನು ಹೇಳಬೇಡಿ, ನನ್ನ ಮನಸ್ಸು ನಂಗೆ ಗೊತ್ತು ಅಂದಾಗ ಮನಸ್ಸು ಪ್ರಮೇಯ ಆಯಿತು. ಬುದ್ಧಿ, ನನ್ನ ಬುದ್ಧಿ ನಿಮ್ಗೆ ಅರ್ಥ ಆಗೋಲ್ಲ. ಮಾತಾಡ್ತೀವಲ್ಲ, ನನ್ನ ಬುದ್ಧಿ ನಿಮ್ಗೆ ಅರ್ಥ ಆಗೋಲ್ಲ, ನನ್ನ ಬುದ್ಧಿ ನನಗೆ ಗೊತ್ತು. ಅಂದರೆ ಬುದ್ಧಿನೂ ಪ್ರಮೇಯ ಆಯಿತು. ಬುದ್ಧಿನೂ ತಿಳ್ಕೊಳ್ತಾ ಇದ್ದೀನಿ. ಅಲ್ಲ, ಈ ನಾನು ಅನ್ನತಕ್ಕಂಥದ್ದು ಅದರಿಂದ ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಸ್ಥೂಲ ಶರೀರ ಪ್ರತಿಯೊಂದನ್ನು ತಿಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಪ್ರಮೇಯ. ಆ ನಾನು ಅನ್ನತಕ್ಕಂಥ ಅಹಂಕಾರ ಅನಿಸಿಕೆ ಏನಿದೆಯೋ ಅದು ಇವೆಲ್ಲವನ್ನು ನೋಡ್ತಿದೆ ಅಂತ ತಗೊಳ್ತೀವಿ. ಆದರೆ ಮತ್ತು ಆ ನಾನು ಅನ್ನತಕ್ಕಂಥ ವ್ಯಕ್ತಿತ್ವ, ನಾನಿಂಥವಳು, ನಾನಿಂಥವನು ಅನ್ನತಕ್ಕಂಥದ್ದು ನಿಮ್ಗೆ ಅರ್ಥ ಆಗುತ್ತಿಲ್ಲ. ಮಾತಾಡ್ತಿರ್ತೀವಿ, ನಾನಂದ್ರೆ ಏನು ಅಂದ್ಕೊಂಡಿದ್ಯಾ ಅಂತ. ನಾನಂದ್ರೆ ಏನು ಅಂದ್ಕೊಂಡೆ? ಒಂದು ಸ್ವಲ್ಪ ಹೇಳಿ ಏನಂತ. ಅಣ್ಣ ತಮ್ಮ ಜಗಳ ಆಗ್ತಿರ್ತಾರೆ. ನಾನು ಯಾರು ಅಂದ್ಕೊಂಡಿಯೋ, ನಾನಂದ್ರೆ ಏನು ಅಂದ್ಕೊಂಡಿದ್ಯಾ? ನನಗೆ ಗೊತ್ತು, ನನಗಿನ್ನ 2 ವರ್ಷ ಮುಂಚೆ ಹುಟ್ಟಿದ್ಯಾ ನೀನು, ನನ್ನ ಆಸ್ತಿ ಹೊಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ಯಾ, ಇದೇ ನೀನು, ನಂಗೆ ಚೆನ್ನಾಗಿ ಗೊತ್ತು ಅಂತಾರೆ. ಅದು ಬಿಟ್ಟು ಇನ್ನೇನಾಯ್ತು ಹೇಳು. ಅದೇನಂತ, ನನ್ನನ್ನು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ನೀನು ತಿಳ್ಕೊಂಡಿಲ್ಲ. ಅಂದರೆ ಆ ನಾನು ಅನ್ನೋದು ತಿಳ್ಕೊಳ್ಳೋದು ಇನ್ನೊಂದಿದೆ. ಅದು ಯಾವುದಪ್ಪ? ಆ ನಾನಿಂಥವಳು, ನಾನಿಂಥವನು ಅನ್ನತಕ್ಕಂಥ ಅನಿಸುವಿಕೆನು ಯಾವುದಕ್ಕೆ ವಿಷಯವಾಗಿದೆಯೋ, ಯಾವುದಕ್ಕೆ ವಿಷಯವಾಗಿದೆಯೋ ಅದು ಅಪ್ರಮೇಯ. ಅದು ಯಾವುದು ಅಂದರೆ ಅದೇ ನಿದ್ದೆ ಅನ್ನತಕ್ಕಂಥದ್ದಲ್ಲಿ ಯಾವ ಅಸ್ತಿತ್ವ ಇದೆಯೋ ಅದು ಇಡೀ ಜಗತ್ತೆಲ್ಲವನ್ನು ತಿಳ್ಕೊಳ್ತಾ ಇದೆ. ಹೌದಾ? ಇಡೀ ಜಗತ್ತೆಲ್ಲವನ್ನು ತಿಳ್ಕೊಳ್ತಾ ಇದೆ. ಈಗ ನೋಡಿ, ಹಗಲೊತ್ತು ನಾನು ಪ್ರಶ್ನೆ ಹಾಕ್ತೀನಿ, ಸಮಾಧಾನ ಕೊಡಿ. ಹಗಲೊತ್ತು ಯಾವ ಒಂದು ಬೆಳಕಲ್ಲಿ ನೀವು ವಸ್ತುಗಳನ್ನು ತಿಳ್ಕೊಳ್ತೀರ? ಸೂರ್ಯನ ಬೆಳಕಲ್ಲಿ. ಹೌದಾ? ರಾತ್ರಿ ಹೊತ್ತು ಈ ಎಲೆಕ್ಟ್ರಿಸಿಟಿ ದೀಪದಲ್ಲಿ ಚಂದ್ರನ ಬೆಳಕು ಅಂತ ಹೇಳೋಕ್ಕಾಗಲ್ಲ ಈ ಕಾಲಕ್ಕೆ. ಯಾಕೆ ಕಾಣೋದೇ ಇಲ್ಲ. ಅದು ಎಲ್ಲೋ ಹಳ್ಳಿ ಬಿಟ್ಟು ಹೊಲದ ಕಡೆ ಹೋದರೆ ಸ್ವಲ್ಪ ಕಾಣ್ಬೋದು ಅಷ್ಟೇ ಹೊರತು, ಇಲ್ಲಿದ್ದರೆ ಪೂರ್ವ ಕಾಲದಲ್ಲಿ ಬೆಲ್ಡಿಂಗ್ ಊಟ ಅಂತ ಹಾಕೋದು, ಕೈ ತುತ್ತು. ಇವಾಗ ಎಲ್ಲಿದೆ ಅವೆಲ್ಲ? ಕೈ ತುತ್ತಿರ, ಕಾಲು ತುತ್ತಿರ, ಎಲ್ಲ ಹೋಯ್ತು ಈ ದೀಪದಲ್ಲಿ. ಸರಿ, ಸೂರ್ಯ ಇದ್ದಾನೆ ಅನ್ನೋದು, ದೀಪ ಇದೆ ಅನ್ನೋದು ಯಾವುದರಿಂದ ತಿಳ್ಕೊಳ್ತೀರ? ಕಣ್ಣಿಂದ. ಹೌದಾ? ಅಂದರೆ ಇಂದ್ರಿಯಿಂದ. ಕಣ್ಣಿಗೆ ಅನ್ನೋದು ಹೇಗೆ ತಿಳ್ಕೊಳ್ತೀರ? ಮನಸ್ಸಿಂದ. ಮನಸ್ಸಿದೆ ಅನ್ನೋದು ಬುದ್ಧಿಯಿಂದ. ಬುದ್ಧಿ ಇದೆ ಅನ್ನೋದು ನಾನು ಅಂತಕ್ಕಂಥ ಅಹಂಕಾರದಿಂದ. ನಾನು ಅಂತಕ್ಕಂಥ ಅಹಂಕಾರ ಅನ್ನೋದು ಇದೆ ಅನ್ನೋದು ಯಾವುದನ್ನ ತಿಳ್ಕೊಳ್ತೀರ ಅಂದರೆ ಆ ನಿದ್ದೆ ಅಂತ ಹೇಳ್ತೀವಿ, ಅಸ್ತಿತ್ವ, ಅದರಿಂದ ತಿಳ್ಕೊಳ್ತೀವಿ. ಹೌದಾ?
ಇವಾಗ ಅದನ್ನು ಕಣ್ಣುಗಳಿಂದ ನೋಡಿ, ಎಲ್ಲವೂ ಅದಕ್ಕೆ ವಿಷಯವಾಗುತ್ತೆ ಹೊರತು ಅದು ಯಾವುದಕ್ಕೂ ವಿಷಯ ಆಗೋದಲ್ಲ. ಅದು ಅಪ್ರಮೇಯ ಅಂದರೆ ಎಲ್ಲವೂ ಅದಕ್ಕೆ ಪ್ರಮೇಯವಾಗುತ್ತೆ, ಅದು ವಿಷಯವಾಗತಕ್ಕಂಥದ್ದಲ್ಲ, ಅಪ್ರಮೇಯ. ಅಪ್ರಮೇಯ ಸ್ವರೂಪ ಅಂತಲ್ಲೇ ಒಂದು ಬೊಮ್ಮೆ ಮಾಡಿ ಕೂಡಿಸಿದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಅದನ್ನು ಕೂಡಿಸ್ಯಾರ ಅಷ್ಟೇ. ಅಂದರೆ ಶ್ರುತಿನ ಹೇಳುತ್ತೆ, ನ ತತ್ವ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ವಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಈ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ಬೇಕಾದ್ರೆ, ಆರತಿ ಮಾಡ್ಬೇಕಾದ್ರೆ ಹೇಳ್ತಾರೆ. ಬಟ್ ಸಾಮಾನ್ಯವಾಗಿ ಹೆಚ್ಚು ಕಮ್ಮಿ ಎಲ್ಲ ಹಾಗೆ ಇದ್ದಾರೆ. ಯಾರನ್ನೊಬ್ಬರು ಭಕ್ತಿ ಶ್ರದ್ಧೆಯನ್ನು ಮಾಡೋದು ಇರ್ಬೋದೇನೋ. ಅವ್ರು ಯಾವ ರೀತಿ ಆರತಿ ಮಾಡ್ತಾರೆ, ಅಂತಾರೆ. ಇವರು ಒಂದು 8 ಆಣೆ ಹಾಕ್ಬಿಟ್ಟು 50 ಪೈಸೆ ಹಾಕಿಬಿಟ್ಟು ಬಂದ್ಬಿಡ್ತಾರೆ. ಅದು ಏನು ಮಂತ್ರ ಹೇಳಿದ್ರು, ಯಾಕೆ ಹೇಳಿದ್ರು, ಅದು ಅರ್ಥ ಏನು? ನ ತತ್ವ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ನ ತತ್ವ ಸೂರ್ಯೋ ಭಾತಿ, ನಾನು ಹೇಳಿದ್ದಿಲ್ಲ, ಸೂರ್ಯನ ಬೆಳಕಲ್ಲಿ ಎಲ್ಲವನ್ನು ನೋಡ್ತೀವಿ, ಮತ್ತು ಸೂರ್ಯನ ಕಣ್ಣಿಂದ ನೋಡ್ತೀವಿ, ಕಣ್ಣನ್ನು ಮನಸ್ಸಿಂದ ನೋಡ್ತೀವಿ, ಮನಸ್ಸನ್ನು ಬುದ್ಧಿಯಿಂದ ನೋಡ್ತೀವಿ, ಬುದ್ಧಿಯನ್ನು ಅಹಂಕಾರದಿಂದ ನೋಡ್ತೀವಿ, ಅಹಂಕಾರವನ್ನು ಮತ್ತೊಂದು ಇರುವಿಕೆಯನ್ನು ನೋಡ್ತೀವಿ. ಹೌದಾ? ಆ ಇರುವಿಕೆನ ಮತ್ತೆ ಸೂರ್ಯನ ಬೆಳಕಲ್ಲಿ ನೋಡಿ ನೋಡೋಣ. ಅಪ್ರಮೇಯ ಸ್ವರೂಪ, ಅದು ವಿಷಯ ಆಗೋದಲ್ಲ, ಯಾವ ಪ್ರಮಾಣಕ್ಕೂ ವಿಷಯ ಆಗತಕ್ಕಂಥದ್ದು ಅಲ್ಲ. ನ ಚಂದ್ರ ತಾರಕಂ, ಚಂದ್ರನ ಬೆಳಕಲ್ಲಿ ನೋಡೋಕ್ಕಾಗಲ್ಲ, ತಾರೆಗಳ ಬೆಳಕಲ್ಲಿ, ನಕ್ಷತ್ರ ಬೆಳಕಲ್ಲಿ ನೋಡೋಕ್ಕಾಗಲ್ಲ, ಎಲೆಕ್ಟ್ರಿಕ್ ದೀಪದಂತೂ ಪ್ರಶ್ನೆನೇ ಇಲ್ಲ, ನೋಡೋಕ್ಕಾಗಲ್ಲ. ನ ಚಂದ್ರ ತಾರಕ ನೇಮ ವಿದ್ಯುತ್ ವಾಂತಿ, ಮಿಂಚು, ಆ ಮಿಂಚಿನ ಬೆಳಕಲ್ಲಿ ನೋಡ್ಬೋದು. ಯಾಕೆ ತಮಿ ಕುತೋಯಂ ಅಗ್ನಿ, ಹೇ ಪರಮಾತ್ಮ, ನೀನು ಯಾವ ಬೆಳಕಲ್ಲಿ ನೋಡಲಿಕ್ಕಾಗಲ್ಲ, ಇನ್ನು ಈ ಒಂದು ಭೌತಿಕವಾದಂಥ ಈ ಮಂಗಳಾರತಿ ದೀಪದಿಂದ ನೋಡ್ಲಿಕ್ಕೆ ಸಾಧ್ಯವೇ? ಕುತೋಯಂ ಅಗ್ನಿ. ಮತ್ತು ಮಂಗಳಾರತಿ ಯಾಕೆ ಮಾಡ್ತಾರೆ? ಆ ಮಂಗಳಾರತಿಯ ಒಂದು ಸಿಗ್ನಿಫಿಕೆನ್ಸ್ ಏನು, ತಾತ್ವಿಕ ದೃಷ್ಟಿ ಏನಂತಂದರೆ, ಗುರು ಉಪದೇಶ ಕೇಳಿ ನಮ್ಮಲ್ಲಿ ಏನು ಬುದ್ಧಿನಲ್ಲಿ ಬದಲಾವಣೆ ಬರುತ್ತೆಯೋ, ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇದೇ ನಾನು ಅಂದ್ಕೊಂಡಿದ್ದೆ. ಈಗ ಶಾಸ್ತ್ರ ಕೇಳಿ 2ನೇ ಅಧ್ಯಾಯ ಶ್ರವಣ ಮಾಡ್ತಿದ್ದೀನಿ. ಈ ಶ್ರವಣ ಪ್ರಕಾರ ನೋಡಿದ್ರೆ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇದ್ಯಾವುದು ನಾನಲ್ಲ. ಇದೆಲ್ಲವನ್ನು ತೆಗೆದಾಕೊಂಡು ಯಾವ್ದು ಇರುತ್ತೆಯೋ ಅದೇ ನಾನು. ಅದು ವಿದ್ಯೆಯನ್ನು ಒಂದು ವಿವೇಕ ಮಾಡಿದಾಗ ಸ್ಪಷ್ಟವಾಗುತ್ತೆ ಅಂತ ಈ ಒಂದು ದೃಷ್ಟಿ ಏನು ಬರುತ್ತೋ ಅದು ಮಂಗಳಾರತಿ. ಆ ದೃಷ್ಟಿನಲ್ಲಿ ನಮಗೆ ನಮ್ಮ ಸ್ವಸ್ವರೂಪ ಅರ್ಥವಾಗುತ್ತೆ ಅಷ್ಟೇ ಹೊರತು ಈ ಭೌತಿಕವಾದಿದ್ದಲ್ಲ. ಕುತೋಯಂ ಅಗ್ನಿ ತಮೇವ ಭಾಂತಮನುಭಾತಿ ಸರ್ವಂ, ನೀನಿದ್ದೀಯ, ನೀನು ಬೆಳಗ್ತಿದ್ದೀಯ, ಅದಕ್ಕೋಸ್ಕರ ಇದೆಲ್ಲ ಇದೆ. ಕೆಲವರು ಹೇಳ್ತಾರೆ ಬಂಗಾರ ಇದ್ದರೆ ಆಭರಣ ಇರುತ್ತೆ, ಹೌದಾ? ಅದೇ ರೀತಿ ಪರಮಾತ್ಮ ಇದ್ದರೆ ಆಭರಣ ಇರುತ್ತೆ. ಬಂಗಾರ ಇಲ್ಲಂದ ಆಭರಣ ಇರೋಲ್ಲ, ಪರಮಾತ್ಮ ಇಲ್ಲಂದ ಆಭರಣ ಇರೋಲ್ಲ. ಇವೆಲ್ಲ ಸುಮ್ಮನೆ ಎಂಗಿಲ್ ಶಬ್ದ ಅಲ್ಲ, ಎಂಜಿಲ್ ಮಾತು. ಯಾಕೆಂದರೆ ಅನುಭವ ನೋಡ್ಕೊಳ್ಳಿಲ್ಲ. ಪರಮಾತ್ಮ ಇಲ್ಲಿದ್ದೀರಾ ಅಂದರೆ ಇವಾಗ ನೀವು ಇಲ್ಲಿರೋ ಸ್ಥಿತಿ ಯಾವಾಗ ಹೇಳಿದೆ? ಯಾವಾಗಿದೆ? ನಾನು ಇಲ್ಲ ಅಂತ ಅನ್ಸೋದೇ ಇಲ್ಲ. ಆದ ಕಾರಣ ನೀನಿದ್ದೀಯ ಪರಮಾತ್ಮ, ನಿನ್ನ ಬೆಳಕಲ್ಲೇ ಎಲ್ಲ ತೋರ್ತಾ ಇದೆ. ಆದ ಕಾರಣ ನಿನ್ನನ್ನು ಯಾವ ಬೆಳಕಲ್ಲೂ ತೋರ್ಲಿಕ್ಕಾಗಲ್ಲ. ಅಂದರೆ ಆ ಸ್ವರೂಪ ಯಾವ ಪ್ರಮಾಣಕ್ಕೂ ವಿಷಯವಲ್ಲ, ಅಪ್ರಮೇಯ ಶಬ್ದ ಯಾವ ಪ್ರಮಾಣಕ್ಕೂ ವಿಷಯವಲ್ಲ. ಈ ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ನೋಟ್ ಮಾಡ್ಕೊಳ್ಳಿ. ಪ್ರತ್ಯಕ್ಷ ಯಾರ್ಯಾರು ನೋಟ್ ಮಾಡ್ತಾ ಮಾಡಿ. ಅನುಮಾನ, ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಅನುಪಲಬ್ಧಿ, ಪ್ರತ್ಯಕ್ಷ, ಅನುಮಾನ,
ಅರ್ಥಾಪತ್ತಿ, ಅನುಪಲಬ್ಧಿ, ಉಪಮಾನ, ಶಬ್ದ, ಇಷ್ಟು ಪ್ರಮಾಣ ಉಪಯೋಗಿಸ್ತಾರೆ. ಈಗ ಪ್ರತ್ಯಕ್ಷ ಇಂದ್ರಿಯ ವಿಷಯ ಆಗೋದು, ಆ ಸ್ವರೂಪ ಇಂದ್ರಿಯ ವಿಷಯ ಆಗೋದಲ್ಲ. ಸೊ ಪ್ರತ್ಯಕ್ಷ ಪ್ರಮಾಣಗಳಿಂದ ಇಂದ್ರಿಯಗಳಿಂದ ಪರಮಾತ್ಮ ಸ್ವರೂಪನ ನೋಡೋಕ್ಕಾಗಲ್ಲ. ಹೌದಾ? ಪರಮಾತ್ಮ ಸ್ವರೂಪ ಇಂದ್ರಿಯಗಳನ್ನ ನೋಡೋಕ್ಕಾಗಲ್ಲ. ಅನುಮಾನ, ನಾವು ಕಣ್ಣಿಗೆ ಕಾಣಿದ್ರೆ ಊಹೆ ಮಾಡ್ತೀವಿ. ಅಲ್ಲಿ ಬೆಟ್ಟದಲ್ಲಿ ಬೆಂಕಿ ಇದೆ, ಎಲ್ಲಿ ಬೆಂಕಿ ಕಾಣ್ತಾನೆ ಇಲ್ಲ, ಬೆಂಕಿ ಇದೆ ಅಂತೀರ, ಹೊಗೆ ಬರ್ತಿದೆ ನೋಡಿ. ಹೊಗೆ ಬರ್ತಿದ್ರೆ ಬೆಂಕಿ ಇದೆ ಅಂತ ಹೇಗೆ ನಿಶ್ಚಯ ಮಾಡ್ತೀಯ? ಯಥಾ ಮಹಾನಸ್, ಅಡುಗೆ ಮನೆಯಲ್ಲಿ ಬೆಂಕಿ ಇದ್ದಾಗ ಹೊಗೆ ಬರ್ತಿತ್ತು. ಈಗಿನ ಕಾಲದ ಅಡುಗೆ ಮನೆ ಎಲ್ಲ ಇವಾಗ ಹೊಗೆ ಅಂದರೆ ಗೊತ್ತೇ ಆಗಲ್ಲ ಮಕ್ಕಳಿಗೆ. ಏನು ಹೊಗೆ ಅಂತ ಹೊಡ್ಕೊಳ್ತಿದ್ರು ಸ್ವಾಮಿಗಳು ಅಂತಾರೆ. ಆ ಪೂರ್ವದಲ್ಲಿ ಕಟ್ಟಿಗೆ ಅವರನ್ನೆಲ್ಲ ಅಡುಗೆ ಮಾಡಬೇಕಾದ್ರೆ ಹೊಗೆ ಬರೋದು. ಹೌದಾ? ಹೊಗೆ ಬೆಂಕಿ ಇದ್ದರೆ ಹೊಗೆ ಬರೋದು ನೋಡಿದರೆ, ಆದ ಕಾರಣ ಬೆಟ್ಟದಲ್ಲಿ ಹೊಗೆ ಕಾಣ್ತಿದೆ, ಎಲ್ಲೋ ಬೆಂಕಿ ಇದೆ. ಈ ರೀತಿ ಅನುಮಾನದಿಂದ ನಾವು ಬೆಂಕಿ ಕಾಣದಿದ್ದನ್ನು ಅನುಮಾನದಿಂದ ಕಂಡಿಟ್ಕೊಳ್ತೀವಿ. ಆ ರೀತಿಯನ್ನು ಇದನ್ನು ಅನುಮಾನದಿಂದ ಆಗೋಲ್ಲ. ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ. ಅರ್ಥಾಪತ್ತಿ ಪ್ರಮಾಣ ಅಂದರೆ ಅರ್ಥ ಆಪತ್ತಿ ಅಂದರೆ ನಾವು ಪ್ರತ್ಯಕ್ಷ ನೋಡಿದ್ರು ಅದೇ ಅರ್ಥನೇ ಹೊರಗಿರುತ್ತೆ, ನಮ್ಗೆ ಅದೇ ರೀತಿ ಜ್ಞಾನವಾಗುತ್ತೆ. ಏನಪ್ಪ ಅಂದರೆ ಇದಕ್ಕೂ ದೃಷ್ಟಾಂತ ಬದಲಾಯಿಸೋದು ಬಹಳ ಕಷ್ಟ. ಹಳೆಯ ಕಾಲದಲ್ಲಿ ಏನು ಕೊಡ್ತಿದ್ರು, ಹಿಂದಿನ ಕಾಲಕ್ಕೆ ಅದೇ ದೃಷ್ಟಾಂತ. ವೀನಃ ದೇವದತ್ತ ತ್ರಿಮೂರ್ತಿ, ದೇವದತ್ತ ಅನ್ನತಕ್ಕಂಥವನು, ನೀವು ಬೇಕಾದ ಅಮಿತಾಬ್ ಬಚ್ಚನ ಧೋನಿನ ಜನ ಹಾಕ್ಕೊಂಡು ಈಗಿನ ಕಾಲಕ್ಕೆ. ದೇವದತ್ತ ಅನ್ನತಕ್ಕಂಥವನು ಭಾಳ ದಪ್ಪ ಆಗುತ್ತಿದ್ದಾನೆ. ಆದರೆ ಮನೆಗೆ ಊಟ ಮಾಡೋದಂದರೆ ಮಾಡೋಲ್ಲ, ಬೇರೆ ಯಾರ ಮನೆಗೂ ಹೋಗೋಲ್ಲ, ಸಂಕೋಚ. ಹೋಟ್ಲಂತೂ ಹೋಗೋದಿಲ್ಲ, ಮಡಿವಂತಿಕೆ. ಮತ್ತು ಹೇಗೆ ದಪ್ಪ ಆಗ್ತದೆ, ಏನಾದ್ರು ರೋಗ ಇದೆಯಾ ಅಂತ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿದ್ರೆ ಅವ್ರು ಹೇಳ್ತಾರೆ ಚೆನ್ನಾಗಿ ಹಾಕಿ ತಿಂತಾನೆ, ಯಾವ ರೋಗನೂ ಇಲ್ಲ ಅಂತಾರೆ. ಈಗ ಯಾವ ಊಟ ಮಾಡಿದ್ದು ನೋಡಲಿಲ್ಲ ನಾವು, ಆದ್ರೂ ಇಷ್ಟು ದಪ್ಪ ಆಗ್ತಾನೆ ದಿವಸ ಅಂದರೆ ಎಲ್ಲರೂ ಮಲಗಿದ ಮೇಲೆ ರಾತ್ರಿ ಬರುತ್ತೆ, ಎಲ್ಲರೂ ಮಲಗಿದ ಮೇಲೆ ತಿಂತಾನೆ. ಇನ್ನು ಅವ್ನು ರಾತ್ರಿ ತಿಂದಿದ್ದು ನಾವು ನೋಡಲಿದ್ರು ಅದೇ ರೀತಿ ಅರ್ಥ ಆಗುತ್ತೆ. ಆ ರೀತಿ ಪರಮಾತ್ಮ ಸ್ವರೂಪನ ಅರ್ಥ ಮಾಡ್ಕೋಬೋದಂದರೆ ಆಗೋಲ್ಲ. ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಅನುಪಲಬ್ಧಿ. ಅನುಪಲಬ್ಧಿ ಅಂದರೆ ಈಗ ನನ್ನ ಕೈನಲ್ಲಿ ವಸ್ತ್ರ ಖರ್ಚಿಫ್ ಇದೆಯೋ ಇಲ್ಲ, ಇದೆ ಅಂತ ಹೇಗೆ ಗೊತ್ತಾಯಿತು ಅಂದರೆ ಪ್ರಮಾಣ ಉಪಯೋಗ ನೋಡುವಾಗ ಅಲ್ಲಿ ಪ್ರಾಪ್ತಿ ಆಗ್ತಿದೆ, ಕಾಣ್ತಿದೆ, ಅದಕ್ಕೋಸ್ಕರ ಇದೆ ಅಂತ ಹೇಳ್ತೀರ. ಈಗ ಗುಲಾಬಿ ಹೂ ಇದೆಯೋ ಇಲ್ಲ, ಹೌದಾ? ಇಲ್ಲ ಅಂತ ಹೇಗೆ ಹೇಳ್ತೀರ ಅಂದರೆ ಗುಲಾಬಿ ಹೂ ಅನ್ನತಕ್ಕಂಥ ಶಬ್ದ ಕೇಳಿದಾಗ ಹಿಂದೆ ಗುಲಾಬಿ ಹೂ ನೋಡಿದಂಥ ಅನುಭವ ಇದೆ. ಸೊ ನಮ್ಮ ಮನಸ್ಸಲ್ಲಿ ಗುಲಾಬಿ ಹೂವಿನ ಆಕಾರ ಎದ್ಕೊಳ್ತು, ಅದನ್ನೇ ವೃತ್ತಿ ಪ್ರತ್ಯಯ ಅಂತಾರೆ. ಆ ವೃತ್ತಿಯಿಂದ ಕೈ ನೋಡಿದಾಗ ಗುಲಾಬಿ ಹೂ ಇಲ್ಲ, ಇದು ಅನುಪಲಬ್ಧಿ ಪ್ರಮಾಣ. ಅದೇ ರೀತಿ ಪರಮಾತ್ಮ ಸ್ವರೂಪವನ್ನು ಇಷ್ಟಕ್ಕೆ ಮುಂಚೆ ಯಾವಾಗ ನೋಡಿದ್ವಿ, ಇವಾಗ ಆ ರೀತಿ ಇದೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ಇದೇ ಭಗವದ್ಗೀತೆ ಪರಮಾತ್ಮ ಸ್ವರೂಪನ ನಸತ್ತನ್ನಾತ್ಮತೆ ಇದೆ ಅಂತಲೂ ಹೇಳಿಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳಿಕ್ಕಾಗಲ್ಲ ಅಂತ ಒಂದು ವಾಕ್ಯ ಇದೆ. ಅದಕ್ಕೆ ಭಾಳಷ್ಟು ಜನ ಏನು ವ್ಯಾಖ್ಯಾನ ಮಾಡ್ತಾರೆ, ಪರಮಾತ್ಮ ಸ್ವರೂಪನ ಇದೆ ಅಂತಲೂ ಹೇಳಲಿಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ, ಅದ್ರ ಬಗ್ಗೆ ಏನು ಹೇಳಲಿಕ್ಕಾಗಲ್ಲ ಅಂತಾರೆ. ಇದೇ ಅಂತ ಧೈರ್ಯವಾಗಿ ಹೇಳ್ತಕ್ಕಂಥ ಸಾಧ್ಯ ಪರಮಾತ್ಮ ಒಬ್ಬನೇ. ಈ ಮಿಥ್ನದೆಲ್ಲ ನೀವು ಇದೇ ಅನ್ನೋ ಅರ್ಥಕ್ಕೆ ಬದಲಾವಣೆ ಆಗಿರುತ್ತೆ, ಹೌದಾ? ಮತ್ತು ನಸತ್ತನ್ನ ಸುತ್ತಿತ್ತು ಅಂದ್ರೇನು, ಯಾವ ರೀತಿ ನೀವು ಬುದ್ಧಿಗೆ ವಿಷಯ ಮಾಡ್ಕೊಂಡು ಖರ್ಚಿಫ್ ಇದೆ ಅಂದ್ರೋ, ಮತ್ತು ಬುದ್ಧಿಗೆ ವಿಷಯ ಮಾಡ್ಕೊಂಡು ಗುಲಾಬಿ ಹೂ ಇಲ್ಲ ಅಂದ್ರೋ, ಆ ರೀತಿ ಪರಮಾತ್ಮ ಸ್ವರೂಪವನ್ನು ಇದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅಂದರೆ ಬುದ್ಧಿಗೆ ವಿಷಯ ಮಾಡಿಕೊಂಡು ಪರಮಾತ್ಮ ಇದ್ದಾನೆ ಅಂತ ಹೇಳೋಕ್ಕಾಗಲ್ಲ, ಬುದ್ಧಿಗೆ ವಿಷಯ ಮಾಡಿಕೊಂಡು ಪರಮಾತ್ಮ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇದೇ ಇಲ್ಲ ಅನ್ನತಕ್ಕಂಥ ಎರಡು ಬುದ್ಧಿನೂ ಯಾವಾಗ ಬೆಳಗ್ತಾ ಇದೆಯೋ ಅದು
ಇದೇ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅದಕ್ಕೆ. ಆದ ಕಾರಣ ಅನುಪಲಬ್ಧಿ ಪ್ರಮಾಣವು ಕೆಲಸ ಮಾಡೋಲ್ಲ. ಉಪಮಾನ ಅಂದರೆ ಹೋಲಿಕೆ ಕೊಡೋದು. ಮಗಳಿಗೆ ಗಂಡು ನೋಡ್ತಾ ಇದ್ದಾರೆ, ಯಾರೋ ಹೇಳ್ತಾರೆ ನೋಡಿರಿ ಅವ್ರ ಮಗ ಇದ್ದಾನೆ, ನೀವು ನೋಡಿ ಅದನ್ನು, ಏನು ಓದಿದ್ದಾನೆ, ಸರಿ MCA ಮಾಡಿದ್ದಾನೆ, 1.5 ಲಕ್ಷ ಸಂಬಳ ಬರುತ್ತೆ, ಈಗಿನ ಕಾಲಕ್ಕೆ ಎಲ್ಲ ಇಂಥದ್ದು 1.5 ಲಕ್ಷ ಸಂಬಳ ಬರುತ್ತೆ ನೋಡಿ, ಸರಿ ಹೇಗಿರ್ತಾನೆ ಅವನು, ನಿಮ್ಮ ಎರಡನೇ ಹುಡುಗ ಇದ್ದಾಗೆ ಇದ್ದಾನೆ, ಸೇಮ್ ಅದೇ ಥರನೇ, ನಿಮ್ಮ ಎರಡನೇ ಹುಡುಗನೇ ಅಂದ್ಕೊಳ್ಳಿ ಅದೇ ಥರ ಇದ್ದಾನೆ, ಹಾಗಿದ್ರೆ ಪರವಾಗಿಲ್ಲ ನೋಡ್ಬೋದು ಅಂತ. ಅಂದ್ರೇನು, ಆ ಹುಡುಗನ ನೋಡಿದ್ರೆ ಇದ್ರೂ ನಿಮ್ಮ ಎರಡನೇ ಹುಡುಗನ ಥರನೇ ಇದ್ದಾರೆ ಹೋಲಿಕೆ ಕೊಟ್ಟರೆ ನಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಆ ರೀತಿ ಪರಮಾತ್ಮ ಸ್ವರೂಪಕ್ಕೆ ಯಾವುದನ್ನು ಹೋಲಿಕೆ ಕೊಡ್ಬೋದು ಅಂದರೆ ಚೆನ್ನಾಗಿ ಆಕಾಶನ ಹೋಲಿಕೆ ಕೊಡ್ತಾರೆ. ಆಕಾಶನ ಹೋಲಿಕೆ ಕೊಡ್ತಾರೆ ಕೆಲವರು ಶಾಸ್ತ್ರದಲ್ಲಿ ಕೊಡ್ತಾರೆ. ಯಾತಕ್ಕೋಸ್ಕರ ಕೊಡ್ತಾರೆ ಅಂದರೆ ವಿಶಾಲವಾಗಿರ್ತಕ್ಕಂಥ ಎಲ್ಲವನ್ನು ವ್ಯಾಪಿಸ್ಕೊಂಡಿರ್ತಕ್ಕಂಥದ್ದು ಅನ್ನೋದು ನಮ್ಮ ಬುದ್ಧಿ ಅರ್ಥ ಮಾಡ್ಕೋಬೇಕಾದ್ರೆ ಆಕಾಶದಂತೆ ಅಂದ್ಬಿಟ್ಟು ಆಕಾಶನ ತೋರಿಸ್ತಾರೆ ಒಂದು. ಮತ್ತು ಆಕಾಶದಲ್ಲಿ ಎಲ್ಲವೂ ನಡೆಯುತ್ತೆ, ಎಲ್ಲ ವ್ಯವಹಾರ ನಡೆಯುತ್ತೆ, ಹೌದಾ? ಆದರೆ ಆಕಾಶಕ್ಕೆ ಏನು ಅಂಟ್ಕೊಳ್ಳುತ್ತಂದರೆ ಸ್ಪೇಸ್ ಪಲ್ಯೂಷನ್ ಅಂತಾರೆ. ಆ ಶಬ್ದ ತಪ್ಪು. ಸ್ಪೇಸ್ ಯಾವತ್ತೂ ಪಲ್ಯೂಟ್ ಆಗೋಲ್ಲ. ಮತ್ತು ಯಾವ್ದು ಪಲ್ಯೂಟ್ ಆಗಿರೋದು? ಅಟ್ಮಾಸ್ಫಿಯರ್ ಪಲ್ಯೂಟೆಡ್, ವಾತಾವರಣ ಕಲುಷಿತವಾಗಿ ಹೊರತು ಆಕಾಶ ಕಲುಷಿತವಾಗಲ್ಲ. ಸೊ ಆಕಾಶದಲ್ಲೇ ಎಲ್ಲವೂ ನಡೆದರು. ಯಾವ ರೀತಿ ಆಕಾಶಕ್ಕೆ ಏನು ಅಂಟಲ್ಲೋ ಅದೇ ರೀತಿ ಪರಮಾತ್ಮ ಸ್ವರೂಪದಲ್ಲಿ ಎಲ್ಲವೂ ನಡೆದರು ಪರಮಾತ್ಮಗೆ ಏನು ಅಂಟಲ್ಲ. ಅಷ್ಟೇ ಹೊರತು ಆಕಾಶದಂತೆ ಪರಮಾತ್ಮ ಇದ್ದಾನೆ ಅಂದರೆ ಅವತ್ತ ಮಾತ್ರ ಕಾಣುತ್ತೆ ಆಕಾಶ, ನಿದ್ದೆನಲ್ಲಿ ಕಾಣುತ್ತೆ ಆಕಾಶ. ಆದ ಕಾರಣ ಹೋಲಿಕೆ ಕೊಟ್ಟು ಹೇಳೋಕ್ಕಾಗಲ್ಲ. ಇನ್ನು ಶಬ್ದಗಳಿಂದ ಹೇಳ್ಬೋದು, ವರ್ಣನೆ ಮಾಡ್ಬೋದು. ಈಗ ಹೇಗಿದ್ದಾನೆ ಹೇಳಿ ಆ ಹುಡುಗ ಅಂದರೆ ಭಾಳಷ್ಟು ಬೆಳ್ಳಗಿದ್ದಾನೆ, ಅಮಿತಾಬ್ ಬಚ್ಚನ್ ಇದ್ದಾಗೆ ಇದ್ದಾನೆ, ಈ ಥರದ್ದು ಹೇಳ್ಬೋದು, ಹೌದಾ? ಪರಮಾತ್ಮ ಸ್ವರೂಪನ ಆ ಥರ ಶಬ್ದಗಳಿಂದ ಹೇಳಿದ್ರೆ ಕಪ್ಪಿದನೋ, ಬೆಳ್ಳಗಿದನೋ, ಉದ್ದವಾಗಿದನೋ, ಕುಳ್ಳಾಗಿದನೋ, ದಪ್ಪಕ್ಕಿದನೋ, ಪರಮಾತ್ಮ ಯಾವ ರೀತಿ ಇದ್ದಾನೆ ಹೇಳುವುದಲ್ಲ, ಕಿವಿಗೊಟ್ಟಿನ್ನು ಕೇಳುವುದಲ್ಲ, ಹೇಳುವುದಲ್ಲ, ಕಿವಿಗೊಟ್ಟಿನ್ನು ಕೇಳುವುದಲ್ಲ. ಅಯ್ಯರಾಮ, ಈ ಹಾಡು ಮೊದಲೇ ಹಾಡಬೇಕಾಗಿತ್ತು. ಮೊದಲನೇ ದಿವಸ ನಾವು ಬರ್ತಾನೆ ಇರಲಿಲ್ಲ. ಈಗ ಕೊನೆಗೆ ಬಂದಿದೆ ಹೇಳುವುದಲ್ಲ ಕೇಳುವುದಲ್ಲ ಅಂತ. ಮೊದಲನೇ ದಿವಸನೇ ಹೇಳಿದರೆ ಹೇಳದೆ ಇರಲಾದು ತಿಳಿಯುವುದಲ್ಲ, ಹೇಳಿದಿರ ಇದ್ದರೆ ಗೊತ್ತಾಗಲ್ಲ. ಮತ್ತು ಹೇಳಿ ಬೆಳಗಿದನು, ಕಪ್ಪಿದನು, ಕುಳ್ಳಿದನು, ಹೇಳಿ ವಾಚಕದಿಂದ ಕೆಡಿಸುವುದಲ್ಲ, ಶಬ್ದದಿಂದ ಹೇಳಿಕೊಟ್ರೆ ಕೆಡಿಸ್ಬಿಡ್ತೀವಿ. ಆದ ಕಾರಣ ಶಬ್ದ ಪ್ರಮಾಣ ಕೆಲಸಕ್ಕೆ ಬರಲ್ಲ. ಯಾವ ಪ್ರಮಾಣದಿಂದಲೂ ಪರಮಾತ್ಮ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ಯಾಕೆಂದರೆ ಪರಮಾತ್ಮ ಸ್ವರೂಪ ಅನ್ನತಕ್ಕಂಥ ಪ್ರಮೇಯವಾಗಲ್ಲ, ವಿಷಯವಾಗಲ್ಲ. ಎಲ್ಲದಕ್ಕೂ ಸಾಕ್ಷಿಯಾಗಿ ನಿತ್ಯ ವಿಷಯಾಗಿರ್ತಾನೆ ಹೊರತು ವಿಷಯ ಆಗೋದಲ್ಲ. ಹಾಗಿದ್ಮೇಲೆ ಸ್ವಾಮೀಜಿ ಶಾಸ್ತ್ರ ಪ್ರಮಾಣನ ತಿಳ್ಕೊಬೋದು ಅಂತೀರ ನೀವು. ಸೊ ಶಾಸ್ತ್ರ ಪ್ರಮಾಣಕ್ಕೂ ಪರಮಾತ್ಮ ವಿಷಯ ಹೋಗೋಲ್ಲ. ಶಾಸ್ತ್ರನೂ ಇದು ಪರಮಾತ್ಮ ಸ್ವರೂಪ ತಿಳ್ಕೊ ಅಂತ ನೀವು ಎದುರುಗಡೆ ತೋರಿಸಲ್ಲ. ನಹಿ ನಿರಂತಯ ಬ್ರಹ್ಮ ಪ್ರತಿಪಾದಿಸತಿ, ಇದು ಬ್ರಹ್ಮಸ್ವರೂಪ ನೋಡಿಕೊಂಡು 5 ರೂಪಾಯಿ ಟಿಕೆಟ್ ಇಟ್ಟಿದ್ದೀವಿ, ನೋಡ್ಕೊಂಡು ಹೊರಟೋಗ್ಬಿಡಿ. ನಿಜ ಆ ರೀತಿಯಾಗಿ ಭಾಳ ಸುಲಭ ಇರೋದು. ಒಂದು ಎಕ್ಸಿಬಿಷನ್ ಹಾಕಿ 5 ರೂಪಾಯಿ ಟಿಕೆಟ್ ಅಂದರೆ ಜನ ನೋಡ್ಕೊಂಡು ಸಾಕಷ್ಟು ಕಲೆಕ್ಷನ್ ಆಗುತ್ತೆ. ಆ ರೀತಿ ಆಗೋದು. ಮತ್ತು ಶಾಸ್ತ್ರ ಯಾವ ರೀತಿ ತಿಳಿಸ್ಕೊಡುತ್ತೆ, ಯಾವ ರೀತಿ ತಿಳಿಸ್ಕೊಡುತ್ತೆ ಶಾಸ್ತ್ರ ಅಂದರೆ ವೇದ್ಯ ವೇದಿತ್ತು ವೇದನಾದಿ ವೇದ ಅಪನಯತಿ. ನಾನು ಹೇಳಿದೆಲ್ಲ ಪ್ರಮಾತ್ರ ಪ್ರಮಾಣ ಪ್ರಮೇಯ ಈ ತ್ರಿಪುಟಿ ತೆಗೆದಾಕ್ಬಿಡುತ್ತೆ. ತೆಗೆದಾಕ್ಬಿಟ್ಟು ಯಾವುದೂ ಇತ್ತೋ ಅದೇ ನೀನು ಅನ್ನುತ್ತೆ. ನಾವು ಸ್ವಸ್ವರೂಪದಲ್ಲಿ ಉಳಿದೋಗ್ತೀವಿ, ಮತ್ತೆ ಅದನ್ನು ನೋಡಿ ತಿಳ್ಕೊಳ್ಳೋಕ್ಕಾಗುತ್ತ. ಇದು ಸಾಕ್ರೆಟೀಸು ಇವಾಗ ಭಾಳಷ್ಟು ಜನ ಇದ್ದಾರೆ. ಈ ಪ್ರವಚನ ಪಬ್ಲಿಕಲ್ಲಿ ಹೇಳ್ತಿದ್ದೀವಿ, ಒಂದು ಸ್ವಲ್ಪ ದಿವಸ ಕೇಳ್ತಾರೆ,
ಆಮೇಲೆ ನಾನು ನೋಡಿದ್ದೀನಿ, ಬ್ರಹ್ಮನ್ ನೋಡಿದ್ದೀನಿ. ನಾನು ಯಾರು ಒಪ್ಪಿರೋ ಇಲ್ಲಿ ನಾನು ಬ್ರಹ್ಮ ನಾನು ನೋಡಿದ್ದೀನಿ ಅಂತಾರೆ. ಆ ಥರ ಅಂದರೆ ನೀವು ಲೋಕ ಯಾಕೆ ನೋಡೋಕ್ಕಾಗಲ್ಲ. ಇವಾಗ ನಿದ್ದೆ ಚೆನ್ನಾಗಿ ನಿದ್ದೆ ಬಂದಿದೆ ಇಟ್ಕೊಳ್ಳಿ. ನನಗೆ ನಿದ್ದೆ ಬಂದಿದೆ ಅಂತ ಅನಿಸುತ್ತೋ, ಮಲಗಿದ್ದಾರೆ, ಏನ್ರಿ ನಿದ್ದೆ ಮಾಡಿದ್ರ ಅಂದರೆ ಚೆನ್ನಾಗಿ ಇದು ಮಾಡ್ತಿದ್ದೀನಿ ಅಂತಾರೆ. ಹಾಗಂದೇನಂತ ಎದ್ದಿದ್ದಾರೆ ಅಂತ. ಹೌದಾ? ಪರಮಾತ್ಮ ಸ್ವರೂಪದ ಅಲ್ಲಿ ಉಳಿದ್ವಿ ಅಂದರೆ ಅದನ್ನು ತಿಳ್ಕೊಳ್ಳಿಕ್ಕೆ, ಅಲ್ಲಿ ಉಳಿಯೋದೇ ಹೊರತು ತಿಳ್ಕೊಳ್ಳಿಕ್ಕಾಗಲ್ಲ. ಇದರಲ್ಲಿರ್ತಕ್ಕ ಅಭಿಮಾನ ಕಳ್ಕೊಳ್ಳೋದೇ ಹೊರತು ಅಲ್ಲಿ ಉಳಿಲಿಕ್ಕಾಗಲ್ಲ. ಅಲ್ಲಿ ತಿಳ್ಕೊಳ್ಳಿಕ್ಕಾಗಲ್ಲ, ಅಲ್ಲಿ ಉಳಿಬೇಕು. ಪರಮಾತ್ಮ ಸ್ವರೂಪನಾಗಿ ಉಳಿಬಹುದು. ಹೌದಾ? ಆದ ಕಾರಣ ಶಾಸ್ತ್ರ ಯಾವ ರೀತಿ ತಿಳಿಸ್ಕೊಡುತ್ತೆ ಅಂದರೆ ಈ ತ್ರಿಪುಟಿನೆಲ್ಲ ತೆಗೆದು ಹಾಕಿಬಿಟ್ಟು ತಿಳಿಸ್ಕೊಡುತ್ತೆ. ಮನಸ್ಸಾಗೇ ಮನಸ್ಸಷ್ಟವ್ಯ, ಮನಸ್ಸಿನಲ್ಲೇ ತಿಳ್ಕೊಬೇಕು ಅಂತ ಒಂದು ಕಡೆ, ಇನ್ನೊಂದು ಕಡೆ ಮನಸ್ಸನ್ನು ತಕ್ಕಂಥ ತಿಳ್ಕೊಳ್ಳೋಕ್ಕಾಗಲೇ ಬಂದ್ಬಿಡುತ್ತೆ ಅಂತ ಹೇಳುತ್ತೆ. ಏನು ಆ ರೀತಿ ಅಂದರೆ ಮನಸ್ಸಾಗೇ ಮನಸ್ಸಷ್ಟವ್ಯ, ಮನಸ್ಸಿನಲ್ಲೇ ತಿಳ್ಕೊಬೇಕು ಅಂತ ಹೇಳುತ್ತೆ. ಮತ್ತು ಇನ್ನೊಂದು ಕಡೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸ ಸಹ, ಮಾತು ಮನಸ್ಸು ಅದನ್ನು ತಿಳ್ಕೊಳ್ಳೋಕ್ಕಾಗದೆ ವಾಪಸ್ ಮಾಡಬೇಕಾಗುತ್ತೆ. ಏನು ತದ್ವಿರುದ್ಧಲ್ಲ. ಸೂಕ್ಷ್ಮ ಕೇಳಿ, ನಾವು ತಿಳ್ಕೊಬೇಕಾದ್ರೆ ಎರಡು ರೀತಿ ತಿಳ್ಕೊಳ್ತೀವಿ. ಒಂದು ಬುದ್ಧಿ ವಿಷಯ ಮಾಡ್ಕೊಂಡು ತಿಳ್ಕೊಳ್ತೀವಿ, ಇದು ಅಂಥದ್ದು ಇಂಥದ್ದು, ಅಂಥವ್ರು ಇಂಥವ್ರು ಅಂತ. ಹೌದಾ? ಪರಮಾತ್ಮ ಸ್ವರೂಪ ತಿಳ್ಕೊಬೇಕಾದ್ರೆ ಬುದ್ಧಿ ಸಾಕ್ಷ್ಯ ತಿಳ್ಕೊಳ್ತೀವಿ. ಇವಾಗ ನಿಮ್ಮಲ್ಲಿ ಬುದ್ಧಿನಲ್ಲಿ ತೆಲುಗು ಬಗ್ಗೆ ಕೆಲವರಿಗೆ ತೆಲುಗು ಭಾಷೆ ಗೊತ್ತೋ ಇಲ್ಲ, ಗೊತ್ತು. ಹೌದಾ? ಜರ್ಮನ್ ಭಾಷೆ ಹೇಗೆ ಹೇಳ್ತೀರಾ? ನನ್ನ ಬುದ್ಧಿ ನಾನು ನೋಡಿಕೊಂಡ್ರೆ, ನನ್ನನ್ನು ನಾನು ನೋಡಿಕೊಂಡ್ರೆ ತೆಲುಗು ಭಾಷೆ ಬರುತ್ತೆ, ನನ್ನ ಬುದ್ಧಿಗೆ ಗೊತ್ತು. ಜರ್ಮನ್ ಭಾಷೆ ಬರೋಲ್ಲ. ಇವೆಲ್ಲವನ್ನು ಯಾವುದನ್ನ ತಿಳ್ಕೊಳ್ತಿದ್ದೀರೋ ಅದು ಇದೆಯೋ ಇಲ್ಲ, ಅದನ್ನು ಮತ್ತೆ ನಿಮ್ಮ ಕಣ್ಮುಂದೆ ತಂದ್ಕೊಳ್ಳಿ. ಆಗಲ್ಲ. ಆ ಕಾರಣ ಶಾಸ್ತ್ರ ನಮ್ಮ ದುರಭಿಮಾನೆಲ್ಲ ತೆಗೆದಾಕ್ಬಿಡುತ್ತೆ. ಅಭಿಮಾನನೆಲ್ಲ ತೆಗೆದಾಕ್ಬಿಟ್ಟು ಶುದ್ಧ ಸ್ವರೂಪದಲ್ಲಿ ನಿಲ್ಲಿಸುತ್ತೆ. ಇದೇ ನೀನು ಅನ್ನುತ್ತೆ. ನಮಗೇನಾಗಿದೆ, ಇದರಲ್ಲಿ ಜೀವನ ಮಾಡಿ ಮಾಡಿ ಅಭ್ಯಾಸ ಆಗುತ್ತಿದೆ. ಯಾವ ರೀತಿ ಅಂದರೆ ವೇದಾಂತ ಅನ್ನೋದು ಯಾವ ರೀತಿ ಅಂದರೆ, ಒಬ್ಬ ಹಳ್ಳಿಯವರು ಕಾಲಕ್ಕೆ ರೈತ ಮಗನ ಚೆನ್ನಾಗಿ ಓದಿಸ್ತಾನೆ, ಅವರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿಬಿಡ್ತಾರೆ. ಸರಿ, ಯಾವುದೋ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಲ್ಲಿ ಇರ್ತಾರೆ. ಪಾಪ ನಮ್ಮ ತಂದೆ ಅಲ್ಲೇ ಹಳ್ಳಿನಲ್ಲೇ ಇಟ್ಕೊಂಡಿದ್ದಾರೆ, ಒಂದು ತಿಂಗಳು ಇಲ್ಲಿ ಬಂದು ಸುಖವಾಗಿರಲಿ. ಅದೇ ಹಿಂದಿನ ಕಾಲಕ್ಕೆ ಅಂತೇಳಿ ಹಾಗೆ ಈಗಿನ ಕಾಲಕ್ಕೆ ಆ ಥರ ಬಂದು ಸುಖವಾಗಿರಲಿ ಅಂತ ಕರ್ಕೊಂಬರಲ್ಲ. ಹೆರಿಗೆ ಕೆಲಸ ಮಾಡ್ಬೇಕಾದ್ರೆ ಅವಾಗ ಮಾತ್ರ ತಾಯಿನ ಕರೀತಾರೆ. ಅಮೇರಿಕಾದಲ್ಲಿ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಪ್ರೆಗ್ನೆನ್ಸಿ ಬಂತು ಹೆರಿಗೆಗೆ ಯಾರನ್ನ ಕೆಲಸದವ್ರು ಬೇಕಂದಾಗ ತಾಯಿನ ಕರೀತಾರೆ, ತಂದೆನ ಕರೆಯೋಲ್ಲ. ಅದಕ್ಕೆ ತಂದೆನೂ ರೆಡಿ ಆಗ್ತಾರೆ ಹೋಗೋಕ್ಕೆ. ಅವ್ರಿಗೆ ಬೇಡ ಅನ್ನೋಕ್ಕಾಗಲ್ಲ, ಸುಮ್ಮನೆ ಇರ್ತಾರೆ ಅಷ್ಟೇ. ಅವ್ರಿಗೆ ಬೇಕಾಗಿರೋ ತಾಯಿ ಮಾತ್ರ ಕೆಲಸ ಮಾಡೋಕ್ಕೆ. ಬಟ್ ಹಿಂದಿನ ಕಾಲಕ್ಕೆ ಅಷ್ಟೊಂದು ಹೊಲಸಿರಲಿಲ್ಲ ಮನಸ್ಸು, ಸ್ವಲ್ಪ ಪ್ರೀತಿ ವಿಶ್ವಾಸ ಗೌರವ ಇರೋದು. ಅದಕ್ಕೆ ನಮ್ಮ ತಂದೆ ಸುಮ್ಮನೆ ಹಳ್ಳಿನಲ್ಲಿ ಇದ್ದಾರೆ, ಇನ್ನೊಂದು ಸ್ವಲ್ಪ ದಿವಸ ಬಂದು ಹಾಯಾಗಿರಲಿ ಅಂತ ಕರ್ಕೊಂಬಂದು ಚೆನ್ನಾಗಿ ಸೇವೆ ಮಾಡಿ ಮತ್ತೆ ವಾಪಸ್ ಕಳಿಸ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಕೂಡಿಸ್ಬಿಟ್ಟು ವಾಪಸ್ ಕಳಿಸ್ತಾರೆ. ಸೊ ನೋಡಿದ್ರೆ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ರೈತ ಒಬ್ಬನೇ ಇದ್ದಾನೆ, ಯಾರೂ ಹತ್ತಲೇ ಇಲ್ಲ. ನೆಕ್ಸ್ಟ್ ಸ್ಟೇಷನ್ ಯಾರನ್ನ ಹತ್ತಾರೆ ನೋಡೋಣ ಅಂತ ನೋಡ್ತಾರೆ. ನೆಕ್ಸ್ಟ್ ಸ್ಟೇಷನಲ್ಲಿ ಅಲ್ಲೂ ಯಾರು ಹತ್ತಲಿಲ್ಲ. ಬಂದು ನೋಡ್ತಾರೆ, ಇದು ಫಸ್ಟ್ ಕ್ಲಾಸ್ ಅಂತ ಹೊರಟೋಗ್ತಾರೆ. ಇವ್ರಿಗೇನು ಸಂದೇಹ ಬರುತ್ತೆ, ನನ್ನ ಮಗ ಎಲ್ಲಿ ಕೂಡಬಾರ್ದು ಜನ ಅಲ್ಲಿ ಕೂಡಿಸ್ಬಿಟ್ಟಾನೆ, ಅದಕ್ಕೆ ಯಾರು ಹತ್ತಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಸ್ಟೇಷನಲ್ಲಿ ಇಳಿದು ಜನರಲ್ ಕಂಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಆ ಜನರಲ್ ಕಂಪಾರ್ಟ್ಮೆಂಟ್ ಇವ್ರು ತಲೆ ಮೇಲೆ ಭುಜದ ಮನೆ ಕೂಡ್ತಾರೆ, ತಲೆ ಮೇಲೆ ಕೂಡ್ತಾರೆ. ಇದು ಕರೆಕ್ಟ್ ಅಂದ್ಕೊಳ್ತಾರೆ. ನಮಗೂ ಅದೇ ರೀತಿ ವೇದಾಂತ ಅನ್ನತಕ್ಕಂಥ ಬಂದರೆ ಪರಮಾತ್ಮ ಎಲ್ಲ ವಸ್ತುವನ್ನು ತೊಳೆದುಬಿಟ್ಟು ನೀನು ಶುದ್ಧ ಸ್ವರೂಪ ಅಂತ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಕೊಡಿಸ್ತಾನೆ. ನಮಗೆ ಈ ಅಶುದ್ಧಿನಲ್ಲಿ ಜೀವನ ಮಾಡಿ ಮಾಡಿ ಇದೇ ಚೆನ್ನಾಗಿದೆ.
ನಂಗೆ ತಡ್ಕೊಳಕ್ಕಾಗಲ್ಲಪ್ಪ ಅಂತ ಇಲ್ಲೇ ಬಂದ್ಬಿಡ್ತೀನಿ. ಎಲ್ಲವನ್ನು ತೊಳೆದ್ಬಿಟ್ಟು ನೀನು ಆನಂದ ಸ್ವರೂಪ ಬ್ರಹ್ಮಸ್ವರೂಪ ಅನ್ನತಕ್ಕಂಥಲ್ಲಿ ಕೂಡಿಸ್ತಾನೆ. ಅದ ಆನಂದ ಸ್ವರೂಪನ ಮತ್ತೆ ನಾನು ನೋಡ್ಕೋಬೋದು ಅಂದರೆ, ಈಗ ನಿದ್ದೆ ಅಂತ ನಾವು ಯಾವ್ದು ಕೇಳ್ತೀವಿ, ಟೈಮ್ ಆಗ್ತಿದೆ ಹೇಳ್ತೀನಿ, ನಿದ್ದೆ ಅಂತ ಯಾವ್ದು ಕೇಳ್ತೀವೋ ಆ ಆನಂದ ನಿಮಗೆ ಚೆನ್ನಾಗಿ ಅನುಭವದಲ್ಲಿ ಇದೆಯೇ ಇಲ್ಲ? ಅದನ್ನು ನೋಡಿದ್ದೀರ? ನೋಡ್ಬೇಕು ತಿರ್ಗ ಬೇಕಿಲ್ಲ, ಯಾಕೆ ನಾನೇ ಅದು ಬಸ್. ಆ ದೃಷ್ಟಿಯಿಂದ ಜೀವನ ಮಾಡಲು ಆನಂದವಾಗಿರ್ತೀವಿ ಅಂತಾರೆ. ಇಲ್ಲಿ ನಿಲ್ಸಿರೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ಮಧ್ಯಾಹ್ನ 12:30ರಿಂದ 1:30 ತನಕ ಸತ್ಸಂಗ ಇರುತ್ತೆ. ಸಾಧಕ ಪಂಚಕ